ಭಾಳ ರಿಚ್ ಇನ್ ಕಲ್ಚರ್ ನಮ್ಮ ಕರಾವಳಿ. ಮಹಾಬಲ ನಾವು ಗೆಲ್ಲಬೇಕು ಅನ್ನೋ ಹಂಬಲ ಇರುತ್ತೆ, ಗೆದ್ದು ಖುಷಿ ಪಡ್ತಾರೆ. ಮಹಾಬಲ ಆಕ್ಟಿಂಗ್ ಅಂತ ಚಿಂದಿ ಮಹಾಬಲ ಅಂತ ತಿಂದಾಕ್ಬಿಟ್ಟಿದ್ರು. ಅವ್ರಿಗೆ ಯಾವಾಗಲೂ ಕಾಮಿಡಿಯಲ್ಲೇ ನೋಡಿದ್ ನಾವು. ಬಟ್ ಈ ತರ ಎಮೋಷನಲ್ ಆಗಿ ಮಾಡಿದ್ದು ಮಹಾಬಲ ಮತ್ತೆ ಮಹಾವೀರನ್ ಕಾಂಬಿನೇಷನ್ ಮಾತ್ರ ಸೂಪರ್. ಕಂಬಳದ ಪ್ರಪಂಚದ ಜರ್ನಿ ನನಗೆ ನನ್ನ ಕೋಣ ಗೆಲ್ಲಬೇಕು ಒಂದು ತಪಸ್ಸಿನ ರೀತಿಯಲ್ಲಿ ಸಿನಿಮಾನ ಮಾಡಿ ಡೆಡಿಕೇಶನ್ ನಾನು ತಂಡಕ್ಕೆ ಕರಾವಳಿಗೆ ಸಮರ್ಪಣೆ ಮಾಡಿ ಖಂಡಿತ ಖುಷಿ ಪಡ್ತೀನಿ. ಪಕ್ಕಾ ಪೈಸಾ ಹೋಯ್ತು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕಾಂತ. ಈ ಹೊತ್ತು ಚಳಿ ಆಗ್ತಿದೆ, ಮಳೆ ಬರೋ ಥರ ಇದೆ, ಅಪ್ಪಟ ಮಳೆಗಾಲ. ಕರಾವಳಿ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ ಈ ಒಂದು ಒಳ್ಳೆ ವೆದರಲ್ಲಿ ಮಿತ್ರ ಅವ್ರ ಜೊತೆ ಕೂತಿದ್ದೀನಿ. ಸರ್, ಕಾರ್ಯಕ್ರಮ ಸ್ವಾಗತ, ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಒಂದು ನನ್ನ ವೆರಿ ಫಸ್ಟ್ಗೆ ಹೇಳಬೇಕು ಅಂದರೆ, ಈ ಡೈರೆಕ್ಟ್ರು, ಈ ಒಂದು ಸಿನಿಮಾದ ಹೆಸರು ಮತ್ತು ಈ ಕಂಟೆಂಟು ನೋಡಿದ ಕೂಡಲೇ ತುಂಬ ಹೆಮ್ಮೆ ಅನಿಸ್ತಾ ಇತ್ತು. ಈ ಥರದೊಂದು ಕ್ರಾಫ್ಟ್ ಮಾಡೋದಕ್ಕೆ ಅಷ್ಟು ಸುಲಭದ ಮಾತಲ್ಲ, ಮತ್ತು ತುಂಬ ದೊಡ್ಡ ತಪಸ್ಬೇಕು. ನಾನು ಅದೇ ಅನ್ಕೋತಿದ್ದೆ, ಗುರುದತ್ ಗಾಣಿಗ ಅವರು ಯಾಕೆ ಈ ಅಂಬಿನಿಂಗ್ ವಯಸ್ಸಾಯ್ತು ಸಿನಿಮಾ ಆದಮೇಲೆ ಇಷ್ಟು ದೊಡ್ಡ ಗ್ಯಾಪ್ ತೊಗೊಂಡ್ರು ಅಂತ ತುಂಬ ಪ್ರಶ್ನಾರ್ಥಕಗಳಿತ್ತು. ಅದಕ್ಕೆಲ್ಲವೂ ಉತ್ತರ ಅವರು ಈ ಟ್ರೈಲರ್ ಮೂಲಕನೇ ಹೇಳಿದ್ದಾರೆ. ಆ್ಯಂಡ್ ಉದ್ಯಮದಲ್ಲಿ ತುಂಬ ದೊಡ್ಡ ಭರವಸೆ ಹುಟ್ಟಿಸಿರೋಂಥ ಸಿನಿಮಾ. ಆ್ಯಂಡ್ ನೀವೊಂದು ಅದರ ಒಂದು ಭಾಗವಾಗಿರೋಂಥ ಒಬ್ಬರು. ಮತ್ತು ಥ್ರೂ ಔಟು ಟ್ರೈಲರಲ್ಲಾಗಲಿ ಸಿನಿಮಾದಲ್ಲಾಗಲಿ ನಿಮ್ಮ ಒಂದು ಪಾತ್ರ ಮತ್ತು ನಿಮ್ಮ ಒಂದು ಇನ್ವಾಲ್ವ್ಮೆಂಟು ಏನು ಅನ್ನೋದು. ಮೊದಲಿಗೆ ಗುರುದತ್ ಗಾಣಿಗ ಅವರಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಕರಾವಳಿ ಅಂತ ಒಂದು ಅದ್ಭುತವಾದಂಥ ಕಾನ್ಸೆಪ್ಟಿಗೆ, ಒಂದು ಅದ್ಭುತವಾದಂಥ ಕತೆಗೆ ನನ್ನನ್ನು ಚೂಸ್ ಮಾಡಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್. ಭಾಳ ರಿಚ್ ಇನ್ ಕಲ್ಚರ್ ನಮ್ಮ ಕರಾವಳಿ. ಅಲ್ಲಿಯ ವ್ಯವಸ್ಥೆಗಳು, ಅಲ್ಲಿಯ ಕ್ರೀಡೆ, ಅಲ್ಲಿಯ ಜಾನಪದ, ಅಲ್ಲಿ ಜನಜೀವನ ಎಲ್ಲವೂ ಕೂಡ ಭಾಳ ವಿಭಿನ್ನವಾಗಿದೆ, ಭಾಳ ವಿಶೇಷವಾಗಿದೆ. ಕಾಂತಾರದ ಮೂಲಕ ನಮ್ಮ ಭೂತದ ಕೋಲದ ಒಂದು ಅದ್ಭುತವಾದಂಥ ಪರಿಕಲ್ಪನೆಯನ್ನು ಪ್ರಪಂಚಕ್ಕೆ ಕೊಟ್ಟರು. ಅದಾದಮೇಲೆ ಸ್ವಲ್ಪ ಕರಾವಳಿ ಕಡೆ ಜನ ತಿರುಗ್ತಾ ಇದ್ದಾರೆ. ಕರಾವಳಿಯಲ್ಲಿ ತುಳು ಸಿನಿಮಾಗಳು ಬರ್ತಾಯಿದ್ವು, ಅದು ಕಾಮಿಡಿ ಬೇಸ್ಡ್ ಸಿನಿಮಾಗಳಾಗಿ ಬರ್ತಾಯಿದ್ವು. ಈ ಥರ ಪರಂಪರೆಯನ್ನು, ಜಾನಪದವನ್ನು ಹೇಳುವಂಥ ಸಿನಿಮಾಗಳು ಬರಲಿಲ್ಲ. ವೀರಗಂಬಳ ಅಂತೇಳಿ ನಮ್ಮ ಒಂದು ರಾಜೇಂದ್ರ ಬಾಬು ಸಿಂಗ್ ಬಾಬು ಅವರು ಒಂದು ಸಿನಿಮಾ ಮಾಡಿದರು. ಅದರಲ್ಲಿ ಕಂಬಳದ ಕೆಲವು ಜಲಕ್ಕಿತ್ತು ಹೊರತು ಸಂಪೂರ್ಣ ಕಂಬಳದ ಮೇಲೆ ಸಿನಿಮಾ ಇರಲಿಲ್ಲ. ಕರಾವಳಿ ಒಂದು ಕ್ರೀಡೆ, ಕಂಬಳದ ಸುತ್ತ ಇರುವಂಥ ಕಥಾಂಧ್ರನ ಇಟ್ಕೊಂಡು ಆ ಒಂದು ರೂಟ್ ಲೆವೆಲಲ್ಲಿ, ಅಲ್ಲಿ ಬೇರೆ ಲೆವೆಲ್ಗೆ ಇಳಿದು ಆ ಕಥೆಯನ್ನು ರೆಡಿ ಮಾಡಿದಂಥವರು ಗುರುದತ್ ಗಾಣಿಗ. ಅವರು ಕರಾವಳಿಗರೇ ಆಗಿರೋ ಕಾರಣ ಆ ಕಂಬಳ, ಆ ಯಕ್ಷಗಾನ ಎಲ್ಲವೂ ಕೂಡ ಅವರು ಮೈಗೂಡಿಸ್ಕೊಂಡಿರೋ ಕಾರಣ ಭಾಳ ಸುಲಲಿತವಾಗಿ ಅದನ್ನು ಎಲ್ಲೂ ಅದರ ಆಚಾರಕ್ಕೆ, ಶಿಷ್ಟಾಚಾರಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಈ ಸಿನಿಮಾನ ತಿಳಿದಿದ್ದಾರೆ. ಅವ್ರು ಬಂದು ಕತೆ ಹೇಳಿದಾಗ ನನಗೆ, ಏನಿದು ತಮಾಷೆ ಮಾಡ್ತಾ ಇದ್ದಾರೆ ಅವರು, ಇಷ್ಟು ಕೋಣ, ಅಷ್ಟು ಲಕ್ಷ ಜನ, ಆ ಕಂಬಳ, ಆ ವಾತಾವರಣ ಇವರು ಕಟ್ಕೊಡೋಕ್ಕೆ ಸಾಧ್ಯನಾ? ಇದು ಖಂಡಿತ ಅಸಾಧ್ಯವಾದ ಕೆಲಸ. ಒಂದು ಹುಚ್ಚು ಕಲ್ಪನೆಗೆ ಇವರು ಇಳಿತಾ ಇದ್ದಾರೆ ಅನ್ನೋದು ನಮ್ಮ ನಿರ್ಮಾಪಕನಾಗಿ ನನಗೆ ಅನಿಸಿದ್ದು. ಬಟ್ ಕತೆ ಹೇಳುವಾಗ ರೋಮಾಂಚನ ಆಗೋಯ್ತು. ನಾನು ಮ್ಯಾನಿಫೆಸ್ಟ್ ಮಾಡಿಕೊಂಡೆ, ಯಾವುದೇ ಕಾರಣಕ್ಕೂ ಈ ಪಾತ್ರಕ್ಕೆ ಬೇರೆಯವ್ರನ್ನ ಹುಡುಕ್ಬಾರ್ದು. ಅವರು ಮಹಾಬಲನ ಪಾತ್ರ ಬೇರೆ ಯಾರಿಗೂ ಸಿಗ್ಬಾರ್ದು, ನನಗೆ ಸಿಗಬೇಕು. ಸರ್, ಇದು ನೀವು ಸರ್ ಏನು, ನಾನು ಬೇರೆ ಏನು ಮಾತಾಡಲಿಲ್ಲ ಸರ್, ನಿಮ್ಮ ಜೊತೆ ನಾನು ಇದ್ದೀನಿ ಸರ್, ಈ ಸಾಹಸಕ್ಕೆ ನಾನು ನಿಮ್ಮ ಜೊತೆ ಇರ್ತೀನಿ, ಕಲಾವಿದನಾಗಿ ನಿಮ್ಮ ಜೊತೆ ಸಂಪೂರ್ಣವಾಗಿ ನಾನು ಡೆಡಿಕೇಟ್ ಮಾಡ್ತೀನಿ ಸರ್. ನೀವು ಯಾವಾಗ ಹೇಳಿದ್ರು ಡೇಟ್ ಕೊಡ್ತೀನಿ, ನೀವು ಹೆಂಗಾಗಬೇಕು ಅಂದರೆ ಹಂಗಾಗ್ತೀನಿ. ಜಸ್ಟ್ ಡೆಡಿಕೇಟೆಡ್. ಅವ್ರು ಫಸ್ಟ್ ಹೇಳಿದೆ, ನೀವು ಗಡ್ಡ ಬಿಡಬೇಕು, ನೀವು ಬಿಳಿ ಗಡ್ಡ, ಬಿಳಿ ಕೂದಲು ಬರಬೇಕು ನಿಮಗೆ. ಸದ್ಯಕ್ಕೆ ಬೇರೆ ಯಾವುದೋ ಸಿನಿಮಾಗಳು ನೀವು ಮಾಡೋದಕ್ಕಾಗೋದಿಲ್ಲ, ಅದು ಎಷ್ಟು ದಿವಸ ಆಗುತ್ತೋ ನಂಗೆ ಗೊತ್ತಿಲ್ಲ, ನಮ್ಮ ಜೊತೆ ಇರ್ತೀರಾ ನೀವು ಅಂತ. ವೈ ನಾಟ್ ಸರ್? ಆ ಯಂಗ್ ಟೀಮ್ನ ಉತ್ಸಾಹ ನನಗೆ ಖುಷಿ ಆಯಿತು. ಫಸ್ಟ್ ದಿವಸ ಭಾಳ ಕಾತುರವಾಗಿ ಕಾಯ್ತಾ ಇದ್ದೆ. ಒಂದು 800-700 ವರ್ಷ ಇತಿಹಾಸ ಇರುವಂಥ ಕಟಪಾಡಿ ಕಂಬಳ, ಉಡುಪಿ ಹತ್ರ ಕಟಪಾಡಿ ಅನ್ನೋ ಊರಲ್ಲಿ ಲಕ್ಷಾಂತರ ಜನ ಸೇರುವಂಥ ಕಂಬಳದಲ್ಲಿ ನಾವು ಹೋಗಿ ನೋಡಿದ ತಕ್ಷಣ, ಹೌದಲ್ಲ ಇವ್ರು ಅಚೀವ್ ಮಾಡ್ತಾ ಇದ್ದಾರೆ, ಈ ಕೋಣೆಗಳ ಜೊತೆ ಇವರೆಲ್ಲ ಸೇರಿಸ್ಕೊಂಡು ಅಚೀವ್ ಮಾಡ್ತಾ ಇದ್ದಾರೆ. ಒಂದೊಂದು ಸೀನ್ ಆದಾಗಲೂ ಕೂಡ ರೋಮಾಂಚನ ಆಗ್ತಾಯಿತ್ತು. ಅವ್ರು ಏನು ನನಗೆ ಕಥೆಯನ್ನು ಹೇಳಿದರು ಗುರುದತ್ ಗಾಣಿಗ ಅವರು, ಅದನ್ನು ಯಥಾವತ್ತಾಗಿ ಕಟ್ಕೊಟ್ಟಿದ್ದಾರೆ, ಅದನ್ನು ಅಚೀವ್ ಮಾಡಿದ್ದಾರೆ. ದೊಡ್ಡ ಸಾಹಸದ ಕೆಲಸ. ಕಲಾವಿದರ ಜೊತೆ ಕೆಲಸ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಒಂದು 256 ಜೋಡಿ ಕೋಣಗಳನ್ನು ಬಳಸ್ಕೊಂಡು ಮಾಡೋದು ಬಹಳ ಕಷ್ಟದ ಕೆಲಸ. ಇಡೀ ಟೀಮು ಇದಕ್ಕೋಸ್ಕರ ಶ್ರಮಪಟ್ಟಿದ್ದು ತಪಸ್ಸಿನ ರೀತಿಯಲ್ಲಿ. ಯಾರು ಕೂಡ ಟೆಕ್ನಿಷಿಯನ್ ರೀತಿ ಕೆಲಸ ಮಾಡಲೇ ಇಲ್ಲ, ಸೈನಿಕರ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಯುದ್ಧದ ಕಾಲದಲ್ಲಿ ಸೈನಿಕರು ಹೆಂಗೆ ಅಲರ್ಟ್ ಆಗಿರ್ತಾರೆ ಆ ರೀತಿ ಹೋರಾಟ ಮಾಡಿದ್ದಾರೆ. ಹೋರಾಟ ಯಾರ ಜೊತೆ? ಪ್ರಕೃತಿ ಜೊತೆ. ಜೋರು ಮಳೆ ಸ್ಟಾರ್ಟ್ ಆದರೆ ನಿಲ್ಲೋದೇ ಇಲ್ಲ.
ಬಿಸಿಲಾದರೆ ಬಿಸಿಲಿಡೋಕ್ಕೆ ಶೂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಕೋಣ ಬಂದರೆ ಆ ಕೋಣ ಇಲ್ಲ, ಈ ಕೋಣ ಇದ್ದರೆ ಆ ಕೋಣ ಇಲ್ಲ. ಅಷ್ಟು ಜೂನಿಯರ್ಸು ಆ ನೇಟಿವಿಟಿಗೆ ಬೇಕಾಗಿರೋದನ್ನು ಅವರು ತಂಡ ಕಟ್ಕೊಟ್ಟಿದ್ದಾರೆ. ಇದು ಸಂಪೂರ್ಣವಾಗಿ ತಂಡದ ಶ್ರಮದ ಫಲ. ಇವತ್ತು ಟ್ರೈಲರಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಹಾಡುಗಳಲ್ಲಿ ನಾವು ಏನು ಕೇಳ್ತಾ ಇದ್ದೀವಿ, ಇಡೀ ತಂಡದ ಯಶಸ್ಸು ಗುರುದತ್ ಗಾಣಿಗವರು ಮತ್ತು ಅವರ ಟೀಮ್ ಮಾಡಿದಂಥ ದೊಡ್ಡ ಒಂದು ಸಾಧನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ನನಗೆ ಆಶ್ಚರ್ಯ ಅನಿಸಿದ್ದು, ನಾವು ನೋಡಿದಂಥ ಗುರುದತ್ತ ಗಾಣಿಗ ಅವರ ಬೆಳವಣಿಗೆ, ಅಂದರೆ ಅವರು ಬಂದಿರೋ ರೀತಿ ನಾನು ನೋಡ್ಕೊಂಡು ಬಂದಿದ್ದಾರೆ. ಸಿನಿಮಾ ವಿಚಾರಕ್ಕೆ ಇಷ್ಟು ಜ್ಞಾನ ಅವರಲ್ಲಿ, ಇಷ್ಟು ನಾಲೆಜು, ಅದೆಲ್ಲದ್ರದ್ದು ಇಂಪ್ಯಾಕ್ಟು ಇಲ್ಲಿ ಕಾಣಿಸ್ತದೆ. ಸಿನಿಮಾ ಇನ್ನು ಹಿಂಗೆ ಹೇಗಿರ್ಬೋದು ಅಂದರೆ ಒಂದು ಕಡೆ ಉದ್ಯಮದಲ್ಲಿ ಸಿನಿಮಾಗಳಂದರೆ ಹಿಂಗೆ ಮಾಡಬೇಕು ಅನ್ನೋ ಒಂದು ಪ್ರೇಕ್ಷಕರ ನಿರೀಕ್ಷೆ ಹೆಚ್ಚಾಗಿ ಹೋಗಿದೆ ಒಂದಷ್ಟು ದೊಡ್ಡ ಸಿನಿಮಾಗಳು ಬಂದು ಮಾರ್ಕ್ ಮಾಡಿದ್ಮೇಲೆ. ಸೊ ಅದಕ್ಕೆ ಈಕ್ವಲ್ ಆಗಿ ನಾವು ನಿಲ್ತೀವಿ, ನಾವು ಮಾಡಲೇಬೇಕು ಅನ್ನೋ ಒಂದು ಉದ್ದೇಶ ಮತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡಿದಾರಲ್ಲ, ಅದಕ್ಕೆ ಶಭಾಷ್ ಅನ್ಬೇಕು. ಖಂಡಿತ. ಆ ಒಂದು ವಿಷಯಕ್ಕೆ ಬರೋ ಥರದಾದರೆ, ನೀವು ಕೂಡ ನಿರ್ಮಾಪಕರು, ನೂರಾರು ಸಿನಿಮಾ ಮಾಡಿದ್ದೀರಿ, ನಟರಾಗಿ ಸಾಕಷ್ಟು ನಿರ್ದೇಶಕರುಗಳು ಕೆಲಸಗಳನ್ನು ನೋಡಿದ್ದೀರಿ. ಅದೇ ಹೇಳಿದ್ರಿ ನೀವು, ನನಗೆ ಒಂದು ಡೌಟ್ ಇತ್ತು ಹೆಂಗೆ ಮಾಡ್ತಾರೆ ಇದನ್ನು ಅನ್ನೋ ಒಂದು. ಈ ಎಕ್ಸಿಕ್ಯೂಷನ್ ಪಾರ್ಟಲ್ಲಿ ನೀವು ಕೂಡ ಥ್ರೂಔಟು ಸಿನಿಮಾ ಜೊತೆಗಿದ್ದಾಗ ನೀವು ಕಂಡಂಥದ್ದು ಏನು ಅಂತ? ಅಲ್ಲ, ಅವರಲ್ಲಿ ಇದ್ದಂಥ ಒಂದು ಕ್ಲಾರಿಟಿ, ಅವರು ಏನು ಮಾಡಬೇಕು ಅನ್ನೋದನ್ನ ಭಾಳ ಅದ್ಭುತವಾಗಿ ಬರ್ಕೊಂಡಿದ್ರು. ಇಡೀ ಸಿನಿಮಾನ ಪೇಪರಲ್ಲಿ ತಂದುಬಿಟ್ಟಿದ್ರು. ಈಗ ಹೀಗೆ ಬರಬೇಕು ನನಗೆ, ಐ ವಾಂಟ್ ದಿಸ್, ಇದಕ್ಕೆ ನಾನು ಕಾಂಪ್ರಮೈಸೇ ಆಗಲ್ಲ ಅನ್ನೋದು ಅವ್ರ ತಲೆಯಲ್ಲಿತ್ತು. ಅವ್ರಿಗೆ ಆ ವಿಂಟೇಜ್ ಬೇಕು, ಆ ವಿಂಟೇಜ್ ಕಾರ್ಗಳೇ ಬೇಕು ನನಗೆ, ಈ ಥರ ಎಕ್ವಿಪ್ಮೆಂಟ್ಸ್ಗಳೇ ಬೇಕು, ಈ ಟೋನಲ್ಲೇ ಇದು ಬರಬೇಕು, ಈ ವಿಚಾರಗಳು, ಈ ಗದ್ದೆಯಲ್ಲೇ ನಾನು ಶೂಟ್ ಆಗಬೇಕು, ಈ ಸೆಟ್ಟಲ್ಲೇ ನಾನು ಶೂಟ್ ಮಾಡಬೇಕು ಅನ್ನೋದು ಆಲ್ರೆಡಿ ಫಿಕ್ಸ್ಡ್. ಅವರು ಇಡೀ ತಂಡನ ಅವರು ಪ್ರಿಪೇರ್ ಮಾಡಿದ್ರು. ನೀವು ಹೇಳಿದ್ರು ಅಂಬಿನಿಂಗ್ ವಯಸ್ಸಾಯಿತು ಆದಮೇಲೆ ಇಷ್ಟು ದೊಡ್ಡ ಗ್ಯಾಪ್ ತಗೊಂಡ್ರಲ್ಲ ಅಂತ. ಅಂದರೆ ಇದು ಪ್ರಿಪ್ರೇಷನ್, ಅವ್ರ ತಲೆಯಲ್ಲಿ ಇದ್ದಂಥ ಪ್ರಿಪ್ರೇಷನ್ಸ್ಗೆ ಅವರು ಅಲ್ಲಿಗೆ ಹೋಗಿ ಕಂಬಳವನ್ನು ನೋಡಿ, ಅಲ್ಲಿ ಜನರ ಜೊತೆ ಮಾತಾಡಿ, ಅಲ್ಲಿ ಸೋರ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು, ಅಲ್ಲಿ ಜನರ ಸಪೋರ್ಟನ್ನು ತಗೊಂಡು, ಒಳ್ಳೆ ತಂಡ ಕಟ್ಟಿ, ಒಳ್ಳೆ ಮ್ಯೂಸಿಕ್ ಡೈರೆಕ್ಟರನ್ನ ಒಳ್ಳೆ ಕರ್ಕೊಂಬಂದು ಅವ್ರ ಜೊತೆ ಕೂತ್ಕೊಂಡು ಬ್ಲೆಂಡಾಗಿ ಒಳ್ಳೆ ಕ್ಯಾರೆಕ್ಟರ್ಗಳನ್ನು, ಆರ್ಟಿಸ್ಟ್ಗಳನ್ನು ಕರೆದು ಅವ್ರನ್ನ ಪ್ರಿಪೇರ್ ಮಾಡಿ ಒಂದು ತಪಸ್ ರೀತಿಯಲ್ಲಿ ಕರಾವಳಿಯನ್ನು ಮಾಡಿದ್ದಾರೆ. ಭಾಳ ಉತ್ಸುಕನಾಗಿದ್ದೀನಿ ನಾನು ಸಿನಿಮಾ ನೋಡೋದಕ್ಕೆ, ಜನ ಮಾತಾಡೋ ರೀತಿಗೆ. ಹೌದೌದು. ಆಮೇಲೆ ಎಲ್ಲೂ ಆಲ್ರೆಡಿ ನಾವೀಗ ಕಾಂತಾರದಲ್ಲಿ ಕರಾವಳಿ ಒಂದು ಸೊಬಗು ನೋಡ್ಬಿಟ್ಟಿದ್ವಿ. ಎಲ್ಲೂ ಅದಕ್ಕೆ ತಾಳೆ ಹಾಕದ ರೀತಿಯಲ್ಲಿ ಇದರದ ಕಾಂತಾರದ ಒಂದು ಗ್ಲಿಮ್ಸು, ಅಂದರೆ ಅದರ ಪ್ರೇರಣೆಯಿಂದ ಬಂದಿದೆ ಅನ್ನೋದನ್ನು ಬರದ ರೀತಿಯಲ್ಲಿ ಇದನ್ನ ಎಚ್ಚರ ವಹಿಸ್ಬೇಕಲ್ಲ ಸರ್. ಮತ್ತೆ ಭಾಳ ಚೆನ್ನಾಗಿ ಅದನ್ನು ಆಮೇಲೆ ಜನಕ್ಕೆ ಕರಾವಳಿ ಅಂದ ತಕ್ಷಣ ಬರೀ ಇವತ್ತಿಗೆ ಹಂಗೆ ಆಗೋಗಿದೆ. ಕರಾವಳಿ ಅಂದ ತಕ್ಷಣ ಕಾಂತಾರ ಅನ್ನೋ ಇಡೀ ಟೋಟಲ್ ಟೀಮನ್ನು ಅವರು ಪ್ರಿಪೇರ್ ಮಾಡಿದ ರೀತಿ ಇಸ್ ವಂಡರ್ಫುಲ್. ಅವರನ್ನು ರೆಡಿ ಮಾಡಿದಂಥ ರೀತಿ, ಅವರ ಮಾನಸಿಕ ಸ್ಥಿತಿಯನ್ನು ರೆಡಿ ಮಾಡಿದಂಥ ರೀತಿ ಇಸ್ ವಂಡರ್ಫುಲ್. ಅಲ್ಲಿ ಅವ್ರು ಗೆದ್ದಿದ್ದಾರೆ. ಅವರ ತಂಡವನ್ನು ಚೂಸ್ ಮಾಡೋದ್ರಲ್ಲಿ ಅವ್ರು ಗೆದ್ದಿದ್ದಾರೆ. ನಮ್ಮ ಅಭಿಮನ್ಯು ಸುಧಾನಂದನ್ ಕ್ಯಾಮ್ರಾಮನ್, ಭಾಳ ಎಕ್ಸ್ಟ್ರಾರ್ಡನರಿ ಕ್ಯಾಮ್ರಾಮನ್. ಭಾಳ ಅವ್ರು ಬಳಸಿದಂಥ ಲೈಟು, ಆ ಕಲರ್ ಪೈಲಟು ಎಲ್ಲವೂ ಕೂಡ ಭಾಳ ಅದ್ಭುತ. ಲೈಟಿಂಗ್ ಸ್ಪೀಡಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಸಚಿನ್ ಬಸ್ರೂರು ಅಲ್ಲಿಯವರೇ ಆಗಿರೋ ಕಾರಣ ಆ ನೇಟಿವಿಟಿಗೆ ತಕ್ಕನಾಗಿರುವಂಥ ಮ್ಯೂಸಿಕ್ಕು, ಅಂದರೆ ಅಲ್ಲಿ ಅದಕ್ಕೆ ಬೇಕಾದಂಥ ಸೆಟ್ ವರ್ಕು, ಅದಕ್ಕೆ ಬೇಕಾದ ಸಂಭಾಷಣೆ, ಅದಕ್ಕೆ ಬೇಕಾದ ಕಲಾವಿದರು. ಇಲ್ಲಿ ಟೆಕ್ನಿಷಿಯನ್ಸ್ ಒಂದು ತೂಕ ಆದರೆ ಕತೆ ಒಂದು ತೂಕ, ಕಲಾವಿದರು ಒಂದು ತೂಕ, ಅಲ್ಲಿಯ ವಾತಾವರಣ ಒಂದು ತೂಕ. 4 ಪಿಲ್ಲರ್ಗಳ ಹತ್ರ ನಿಂತ್ಕೊಂಡು ಒಂದು ಸಂಪೂರ್ಣವಾದ ಮನೋರಂಜನೆಯ, ಅಂದರೆ ಕುತೂಹಲಕಾರಿ ಸಿನಿಮಾ ಒಂದು ಸಿದ್ಧವಾಗಿದೆ. ಜನ ನೋಡ್ಬೇಕು ಇದನ್ನು. ಕರಾವಳಿ ಭಾಗದವರು ಅಲ್ಲ, ಅಂದರೆ ನಾರ್ಮಲಿ ನಮ್ಮ ಭಾಷೆಯನ್ನು ಬಿಟ್ಟು ಬೇರೆ ಭಾಷೆಯವ್ರಿಗೂ ಈ ಸಿನಿಮಾ ಮೇಲೆ ಒಂದು ಕಣ್ಣಿದೆ. ನಾನು ಕಮೆಂಟ್ಸು ಮತ್ತು ಒಂದಷ್ಟು ಕಡೆ ಇದು ನೋಡ್ತಾ ಇದ್ದಾಗ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿದೆ. ಅಂದರೆ ರಾಜ್ಬಿ ಶೆಟ್ಟಿ ಇದ್ದಾರೆ, ಪ್ರಜ್ವಲ್ ಇದ್ದಾರೆ. ಆ ರಾಜ್ಬಿ ಶೆಟ್ಟಿ ಅವರ ಒಂದು ಇರುವಿಕೆ ಈ ಸಿನಿಮಾಗೆ ಇನ್ನೊಂದು ದೊಡ್ಡ ಕಳಶ ಅನ್ನೋ ಥರ ಆಗೋಗಿದೆ. ಸೊ ಅವರ ಇತ್ತೀಚಿನ ಸಿನಿಮಾ ಸಾಧನೆ ಮತ್ತು ರೀಚು ಇದೆಲ್ಲವೂ ಕೂಡ ಗಮನಿಸಿದಾಗ ಕರಾವಳಿ ಮೇಲೆ ತುಂಬ ದೊಡ್ಡ ನಿರೀಕ್ಷೆ ಈಗ ಸೃಷ್ಟಿ ಆಗಿಬಿಟ್ಟಿದೆ. ಹೌದು, ನಾನು ಖಂಡಿತ ಹೇಳ್ತಿದ್ದೆ. ನಾನು ಈಗ ನನಗೆ ಕತೆ ನರೇಟ್ ಮಾಡಿದಾಗ ಒಂದು 2 ಅವರ್ಸಲ್ಲಿ ಕಥೆಯನ್ನು ನರೇಟ್ ಮಾಡಿದ್ರು. ಸಿನಿಮಾ ರೀತಿಯಲ್ಲಿ, ಸಿನಿಮಾ ಕಟ್ಕೊಡೋ ರೀತಿಯಲ್ಲಿ, ಸಿನಿಮಾ ನೋಡಿದ ರೀತಿಯಲ್ಲಿ ನನಗೆ ಸಿನಿಮಾ ಕಾಣಿಸ್ತು. ಅಲ್ಲಿ ಧನಂಜಯನ ಪಾತ್ರ ಯಾರು ಮಾಡ್ತಾರೆ ಸರ್? ಪ್ರಜ್ವಲ್ ದೇವರಾಜ್. ವಾವ್, ಸೂಪರ್ ಸರ್, ಸ್ಟಾರ್ಟ್ ಚೆನ್ನಾಗಿದೆ. ಅದಾದಮೇಲೆ ದೊಡ್ಡ ದನಿಗಳ ಪಾತ್ರ ಯಾರು ಸರ್?
ಇವರು ರಮೇಶೇಂದ್ರ ಅದ್ಭುತ ನಟ ಬಿಡಿ ಸರ್, ಸಕ್ಕತ್ತಾಗಿ ಸಿಕ್ಕಿದ್ದಾರೆ ಸರ್. ಇದು ಮಹಾಬಲ ನಾನು ಮಹಾವೀರ ಅನ್ನೋ ಪಾತ್ರ ಭಾಳ ಇಂಪ್ರೆಸ್ ಕ್ಯಾರೆಕ್ಟರ್. ಸರ್ಪ್ರೈಸ್ ಇದೆ ಸರ್, ನಮ್ಮ ಕನ್ನಡದ ಒಬ್ಬರು ಸೂಪರ್ ಸ್ಟಾರೇ ಮಾಡ್ತಾರೆ. ಈಗ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ವ್ಯಕ್ತಿ, ಅವ್ರನ್ನ ನಾವು ಆಲ್ರೆಡಿ ಮಾತಾಡಿದ್ದೀವಿ. ಮತ್ತು ಹೇಳಿ ಅವ್ರ ಹೆಸರು ಹೇಳಿದ್ರು ಇಲ್ಲಿ ಹೇಳೋದು ಬೇಡ, ನಾನು ಭಾಳ ಎಕ್ಸೈಟ್ ಆದೆ. ಅವ್ರು ಬಂದರೆ ಸಿನಿಮಾ ಇನ್ನೂ ದೊಡ್ಡ ತೂಕ ಆಗುತ್ತೆ. ಕಾರಣಾಂತರಗಳಿಂದ ಅವರು ಅದಕ್ಕೆ ಬರೋದಕ್ಕಾಗೋದಿಲ್ಲ, ಅಥವಾ ಅವ್ರು ಬೇರೆ ಬೇರೆ ಹುಡುಕ್ತಾರೆ. ಪ್ರತಿದಿನ ಸೆಟ್ಟಿಗೆ ಬಂದಾಗ ನಾನು ಗುರುದೇವ್ ಸರ್ ಕೇಳೋದಷ್ಟೇ, ಸರ್ ಮಾವೀರನ್ ಪಾತ್ರ ಯಾರು ಸರ್? ಬರ್ತಾರೆ ಸರ್, ಈ ಸಿನಿಮಾಗೆ ಯಾರು ಬೇಕು ಅವರೇ ದೇವರು ಕಳಿಸ್ಕೊಡ್ತಾರೆ ನಮಗೆ. ನಡೀತಾನೆ ಇತ್ತು. ಒಂದು 40% ಶೂಟಿಂಗ್ ಆಯಿತು ಸರ್. ನನ್ನ ಲುಕ್ ರಿವೀಲ್ ಆಯಿತು, ಹೌದು, ಭಾಳ ಚೆನ್ನಾಗಿ ವೈರಲ್ ಆಯಿತು. ಹೌದು. ಅದಾದಮೇಲೆ ಯಾರು ಸರ್ ಮಾವೀರನ್ ಪಾತ್ರ? ಒಂದಿನ ನಮ್ಮ ಲ್ಯಾಂಡ್ ಲಾರ್ಡ್ ಸೆಟ್ಟಿಗೆ ಬಂದು ಇವರಿಬ್ಬರ ಜೊತೆ ಆದಾಗ ಅಂದ್ಕೊಂಡೆ ಮೋಸ್ಟ್ಲಿ ಇವರೇ ಇರ್ಬೋದು. ಅದಾದಮೇಲೆ ನಾನು ಇವ್ರ ಹತ್ರ ಮಾತಾಡಿದೆ, ಸೆಟ್ರ್ ಹತ್ರ ಮಾತಾಡಿದೆ, ಹೆಂಗೆ ಮಾಡ್ತಾ ಇದ್ದಾರೆ ಮಿತ್ರ. ನಾವು ಅಲ್ಲಿ ಇವರಾಗಿರೋ ತುಳುವಲ್ಲಿ ಮಾತಾಡಿಕೊಂಡು ಭಾರಿ ಸೋಕು ಬಂದಿದ್ದಾರೆ ಸರ್, ಭಾರಿ ಚೆನ್ನಾಗಿ ಆಗ್ತಾಯಿದೆ ಇದು ಸಿನಿಮಾ, ಬೇರೆ ಏನೋ ಮಾಡಿದ್ದಾರೆ ಅವರು. ಹೌದಾ ಹೌದಾ. ಆದಮೇಲೆ ಅವ್ರು ಬಂದರು, ಆ ಮಹಾವೀರನ ಗೆಟಪಲ್ಲಿ ನಿಂತ್ಕೊಂಡ್ರು. ಪಕ್ಕ ಅಲ್ಲಿ ಆ ಪಾತ್ರ ಮಹಾವೀರ ಅನ್ನೋ ಪಾತ್ರಕ್ಕೆ ನ್ಯಾಯವನ್ನು ಕೊಟ್ಟರು ಅವರು. ಹಾಗಾಗಿ ನೀವು ಹೇಳ್ದಂಗೆ ರಾಜ್ ಶೆಟ್ಟರ್ ಇರುವಿಕೆ ಸಿನಿಮಾದ ಒಂದು ತೂಕವನ್ನು, ಆಮೇಲೆ ಒಂದು ದೊಡ್ಡ ಒಂದು ಕ್ಯೂರಿಯಾಸಿಟಿನೂ ಕೂಡ ಬಿಲ್ಡ್ ಮಾಡಿದೆ. ಎಲ್ಲ ಪಾತ್ರ, ಈಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿವರೆಗೂ ಕೂಡ ನಮ್ಮ ಪ್ರಜ್ವಲ್ ಸಾರ್ನ ನೋಡಿದ್ದು, ಪ್ರಜ್ವಲ್ ದೇವರಾಜ್ ಅವ್ರನ್ನ ನೋಡಿದ್ದು ಒಬ್ಬ ಕ್ಯೂಟ್ ಬಾಯ್ ಆಗಿ, ಕೆಲವು ಗೆಳೆಯ, ಆಮೇಲೆ ಮೆರವಣಿಗೆ, ಇದೆಲ್ಲವೂ ಕೂಡ ನಮಗೆ ಭದ್ರ, ಇದೆಲ್ಲ ಕಾಂಟೆಂಪ್ರರಿ ಮಾಸ್ ಹೀರೋ ಮಾಡಿದ್ದಾರೆ. ಗುಲಾಮ ಇದೆಲ್ಲ ಮಾಡಿದ್ದಾರೆ. ಆದರೆ ಒಂದು ಜನಸಾಮಾನ್ಯನ ಥರ ಒಬ್ಬ ಕರಾವಳಿಗನಾಗಿ ಒಬ್ಬ ಪಂಚೆ ಉಟ್ಕೊಂಡು ಭಾಳ ಒಂದು ಹೇರ್ ಸ್ಟೈಲೆಲ್ಲ ಚೇಂಜ್ ಮಾಡಿಕೊಂಡು ಭಾಳ ಬುದ್ಧಾಗಿ ಭಾಳ ಅದ್ಭುತವಾಗಿ ಅಭಿನಯಿಸಿ ಮಾಡಿದ್ದಾರೆ. 39 ಸಿನಿಮಾದಲ್ಲಿ ಒಂದು ಲೆಕ್ಕ ಆದರೆ ಕರಾವಳಿಯಲ್ಲಿ ಒಂದು ಲೆಕ್ಕ, ಖಂಡಿತ ಒಂದು ಲೆಕ್ಕ. ಅವರ ಇರುವಿಕೆ ಕೂಡ ತುಂಬಾ ದೊಡ್ಡದು. ಅಲ್ಲ, ನಾ ಹೇಳಿದ್ದು ನಾಯಕನೇ ಅವರು. ಹೌದು, ಅಂದ್ರೆ ಅದಕ್ಕೆ ಏನಂತಲ್ಲ, ಆ ಡ್ಯಾನ್ಸ್ ಅನ್ನೋ ತರ. ಹೌದೌದು. ಅದು ಆ ಪಾತ್ರಗಳನ್ನು ಭಾಳ ತೂಕವಾಗಿ ಎಲ್ಲರನ್ನ ಅಳೆದು ತೂಗಿ ಎಲ್ಲ ಪಾತ್ರಗಳನ್ನ ತಗೊಂಡಿದ್ದಾರೆ. ಹಂಗಾಗಿ ಅದು ನಮಗೆಲ್ಲೂ ಕ್ಲೇಶ ಅನಿಸ್ತಾ ಇಲ್ಲ, ಅಥವಾ ಅತಿ ಆಯಿತು ಅಂತ ನಮಗೆ ಅನಿಸ್ತಾ ಇಲ್ಲ. ಸರ್, ಈ ಸೊಗಡು ಮತ್ತು ನೆಲದ ಕಥೆಗಳು ಮಾಡಬೇಕಾದ್ರೆ ಭಾಷೆ ಮತ್ತು ಅಲ್ಲಿನ ಪರಿಸರ ಮತ್ತು ಉಡುಗೆ ತೊಡುಗೆ ಜೀವನ ಶೈಲಿ ಎಲ್ಲವೂ ಕೂಡ ತುಂಬ ಅಥೆಂಟಿಕ್ ಆಗಿ ಕಾಣಿಸ್ಬೇಕು. ಈ ಒಂದು ಸಿನಿಮಾ ನೋಡಿದಾಗ, ಅಂದರೆ ನಾನು ನಿರಂಜನ್ ಒಂದು ಶಾರ್ಟ್ ನೋಡಿದೆ, ನಿರಂಜನ್ ಕಲಾವಿದ ಅವರು ಪ್ರಜ್ವಲ್ ಅವರೇನೆ ಮತ್ತು ಹೀರೋನೇನೆ. ಅಂದರೆ ಎಷ್ಟು ಚೆನ್ನಾಗಿ ಅದು ಅಥೆಂಟಿಕ್ ಅನ್ನಿಸ್ತಾ ಇದೆ ಅಂತಂದರೆ ಅಷ್ಟು ಚೆನ್ನಾಗಿ ಶೂಟ್ ಆಗಿರೋಂಥ ಡೈರೆಕ್ಟ್ರು ಎಷ್ಟು ತುಂಬ ಸೂಕ್ಷ್ಮವಾಗಿ ವರ್ಕ್ ಮಾಡಿದ್ದಾರೆ ಅನ್ನೋದು ಅಲ್ಲಿ ಕಾಣ್ತಾ ಇತ್ತು. ಅವರು ನಾವು ಹೇಳ್ದಂಗೆ ಪ್ರಿಪರೇಷನ್ಸನ್ನ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾದಲ್ಲಿ ಏನು ಬೇಕು ಅನ್ನೋದನ್ನು ಪೇಪರ್ಲ್ಲಿ ಹಾಕ್ಬಿಟ್ಟಿದ್ದಾರೆ. ಸೆಟ್ ಅಲ್ಲಿಗೆ ಬಂದು ಬರೆಯುವಂಥದ್ದಾಗಲಿ ಅದು ಹುಡುಕೋದಾಗಲಿ, ನನಗೆ ಇದು ಬೇಕು ಅನ್ನೋದು ಅವ್ರ ತಲೆಯಲ್ಲಿ ಇತ್ತು. ಇವತ್ತು ಈ ಸೀನ್ ಅಚೀವ್ ಮಾಡ್ತೀವಿ ಅಂತ ಹೇಳಿದಾಗ ಅಚೀವ್ ಮಾಡೋದೇ ಅವ್ರ ಉದ್ದೇಶ ಆಗ್ತಿತ್ತು. ಅವ್ರ ತಂಡದಲ್ಲೂ ಕೂಡ ಒಂದು ಗೊಂದಲ ಇತ್ತು, ಆಗುತ್ತಾ ಮಾಡ್ತಾ ಏನು ಹೇಳ್ತಾರೆ ಅನ್ನೋದು. ಬಟ್ ಇಟ್ಸ್ ಹ್ಯಾಪನ್, ಆಗೋಯ್ತು, ಭಾಳ ಅದ್ಭುತವಾಗಿ ಆಗೋಯ್ತು. ಆ ಕೋಣಗಳ ಜೊತೆ ನಿಂತ್ಕೊಳ್ಳೋದು, ಅದನ್ನು ಗೊತ್ತಿಲ್ಲ, ನಮಗೆ ಪರಿಚಯದವರು ಅಲ್ಲ, ಅದ್ರ ಜೊತೆಲ್ಲ ನಾವು ಇದ್ಕೊಂಡು ಅದನ್ನು ನಾವು ಅಚೀವ್ ಮಾಡಿದ್ವಿ. ಅಂದರೆ ನೀವು ಕರಾವಳಿಯವರೇ. ಹೌದು, ನೀವು ಕರಾವಳಿಯವರಾಗಿದ್ದು ನೀವು ನೋಡಿದಂತಹ ಕಂಬಳಕ್ಕೂ ಈ ಕಟಪಾಡಿ ಕಂಬಳಕ್ಕೂ ಇರುವ ವ್ಯತ್ಯಾಸ ಏನು? ಅಲ್ಲಲ್ಲ, ನಾನು ಇದು ಕರಾವಳಿಗ ಅಂದರೆ ನಾವು ನೋಡ್ತೀವಿ, ಒಂದು ಯಕ್ಷಗಾನ ನೋಡ್ತೀವಿ, ಖುಷಿ ಪಟ್ಟು ಬರ್ತೀವಿ, ತಾಡಮಂದಲೆ ಕೇಳ್ತೀವಿ, ಖುಷಿ ಬಂದ್ಬಿಡ್ತೀವಿ. ಹೋಗ್ತೀವಿ, ಕಂಬಳ ನೋಡ್ತೀವಿ, ಆ ಕೋಣ ಗೆಲ್ತಾ ಖುಷಿ ಪಡ್ತೀವಿ, ಅಲ್ಲಿ ತಿಂಡಿಸಿ ತಿಂದ್ಬಿಟ್ಟು ಬಂದು ಬಾಲ್ಯದಲ್ಲಿ ಇದ್ದೀವಿ. ಬಟ್ ಇದ್ರೊಳಗಡೆ ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಇದೆ. ಕೋಣವನ್ನು ಹಿಂಗೆಲ್ಲ ಎಷ್ಟು ಸಣ್ಣ ವಯಸ್ಸಿಂದ ತಗೊಂಡು ಅದನ್ನು ರೆಡಿ ಮಾಡ್ತಾರೆ, ಅದಕ್ಕೆ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಮಾಲಿಷ್ ಮಾಡ್ತಾರೆ, ಅದಕ್ಕೋಸ್ಕರ ಇಷ್ಟು ಜನ ಡೆಡಿಕೇಟ್ ಮಾಡ್ತಾರೆ, ಆ ಸ್ಪೋರ್ಟ್ಸ್ಗೋಸ್ಕರ ಇಷ್ಟು ಜನ ಕಾಯ್ತಾರೆ, ಇಷ್ಟು ಜನ ಸೇರ್ತಾರೆ. ದುಬೈಯಿಂದ ಯಾರೆಲ್ಲ ಬೇರೆ ಊರಿಗೆ ಹೋಗಿರ್ತಾರೆ ಅವರೆಲ್ಲರೂ ಬೊಂಬೈಯಿಂದೆಲ್ಲ ಬಂದ್ಬಿಟ್ಟು ಅದನ್ನು ಭಾಳ ಪ್ರತಿಷ್ಠೆಯಾಗಿ ಅದನ್ನು ನೋಡ್ತಾರೆ. ನಾವು ಗೆಲ್ಲಬೇಕು ಅನ್ನೋ ಹಂಬಲ ಇರುತ್ತೆ, ಗೆದ್ದು ಖುಷಿ ಪಡ್ತಾರೆ. ಆ ಒಂದು ತಂಡ, ಅವರ ಯೂನಿಟಿ, ಒಂದು ಜೋಡಿ ಎತ್ತನ್ನು ಕರ್ಕೊಬೇಕು ಅಂದರೆ ಸರಿಸುಮಾರು 15 ಜನ ಅವ್ರ ಜೊತೆ ಬರ್ತಾರೆ. ಅದನ್ನು ಹಿಡಿಯೋಕ್ಕೆ, ಕಟ್ಟೋಕ್ಕೆ, ಪಳಗ್ಸೋಕ್ಕೆ, ನಿಂತ್ಕೊಳ್ಳೋಕ್ಕೆ, ಮಾಲಿಷ್ ಮಾಡೋದಕ್ಕೆ, ಅದನ್ನು ರೆಡಿ ಮಾಡಿ ಅಲ್ಲಿ ಕಂಬಳದ ಜಾಗಕ್ಕೆ ತಂದು ಇಳಿಸೋದಕ್ಕೆ ಅಷ್ಟೊಂದು ಕಷ್ಟ ಇದೆ. ಆ ರೀತಿ 250 ಕೋಣಗಳು ಅಂತ ಹೇಳಿದಾಗ ಎಷ್ಟು ಜನ?
ಎಷ್ಟು ವರ್ಷದ ಶ್ರಮ, ಇದೆಲ್ಲವೂ ನಂಗೆ ಗೊತ್ತಿರಲಿಲ್ಲ. ಹೋಗ್ತಾ ಇದ್ವಿ, ನೋಡ್ತಾ ಇದ್ವಿ. ಬಟ್ ಈ ಇಷ್ಟು ದಿವಸ ಇವ್ರ ಜೊತೆ ಇದ್ದಿದ್ದು, ಆ ಕಂಬಳದ ಗದ್ದೆಯಲ್ಲಿ ಓಡಾಡಿದ್ದು, ಅವ್ರ ಜೊತೆ ಒಡನಾಟ ಆಗಿದ್ದು, ನನಗೆ ಇನ್ನೊಂದು ಕಂಬಳದ ಪ್ರಪಂಚದ ಜರ್ನಿ ನನಗೆ ಭಾಳ ಇಷ್ಟ ಆಯಿತು, ಭಾಳ ಖುಷಿ ಆಯಿತು. ದೊಡ್ಡ ಒಂದು ನಾಲೆಜನ್ನು ಅಲ್ಲಿಂದ ನಾನು ಪಡ್ಕೊಂಡೆ. ಅಂದ್ರೆ ಅದೇ ಬೇರೆ ತಳಿಯ ಎಮ್ಮೆನ, ಬೇರೆ ಬೇರೆ ತಲೆಯ ಕೋಣಗಳು ಎಮ್ಮೆ ಅಲ್ಲ, ಕೋಣ. ಸೊ ಅದನ್ನ ಹುಟ್ಟದಾಗಿಂದ ಪಳಗಿಸಿ ರೆಡಿ ಮಾಡಿ ಒಂದು ಎಮೋಷನಲಿ ಮನೆಯಲ್ಲಿ ಒಬ್ರು ಅನ್ನೋ ಥರ ಅದ್ರ ಜೊತೆ ಬಾಂಡಿಂಗ್ ಖಂಡಿತವಾಗ್ಲೂ ಕೂಡ ಅಲ್ಲಿ ಅದು ಅವರ ಗ್ರಾಮದ, ಫಾರ್ ಎಕ್ಸಾಂಪಲ್ ಈ ಗ್ರಾಮದ ಒಂದು ಕೋಣ ಇದೆ ಅಂತ ಹೇಳಿದ್ರೆ ಅದು ಆ ಊರಿನ ಪ್ರತಿಷ್ಠೆ ಅದು. ಆ ಊರಿನ ಪ್ರತಿಷ್ಠೆ ನಮ್ಮ ಊರಿನ ಕೋಣ ಗೆಲ್ತು ಅನ್ನೋದು ಪ್ರತಿಷ್ಠೆ ಅದು. ಅಷ್ಟು ಜನ ಅದನ್ನು ಕಾತುರದಿಂದ ಕಾಯ್ತಾರೆ. ಅದನ್ನು ಈ ರಿವೆಂಜ್ ಸ್ಟೋರಿಗಳ ವಿಚಾರಕ್ಕೆ ಬಂದರೆ ಸಿನಿಮಾ ಉದ್ಯಮದಲ್ಲಿ ಅಥವಾ ಕತೆ ಹೇಳುವಿಕೆಯಲ್ಲಿ ಅದು ಬರವಣಿಗೆ ಆಗಿರ್ಬೋದು, ವಿಜುವಲ್ ಮೀಡಿಯಮ್ ಆಗಿರ್ಬೋದು, ಎನಿವೆ ಆಡಿಯೋ ನರೇಷನ್ ಆಗಿರ್ಬೋದು, ರಿವೆಂಜ್ ಸ್ಟೋರಿಗಳು ಯಾವತ್ತೂ ಕೂಡ ವರ್ಕ್ ಆಗಿರುವಂಥದ್ದೇ. ತುಂಬ ದೊಡ್ಡದಾಗಿ ನಿಮಗೆ 100% ಅಂತ ತಗೊಂಡಾಗ ನಿಮಗೆ 85 to 90% ವರ್ಕ್ ಆಗಿರೋವಂಥ ವಿಷಯಗಳೇ ತುಂಬ ಇರೋದು ಸಿನಿಮಾದಲ್ಲಿ. ಕರಾವಳಿ ರಿವೆಂಜ್ ಅದು ಆಮೇಲೆ ನನ್ನ 700 ವರ್ಷಗಳ ಹಿಂದಿನ ಒಂದು ಪರಂಪರೆ, ಆ ಒಂದು ಏನಂದ್ರೆ ಆಚರಣೆ ಒಂದು ಭಾಗವಾಗಿ ಒಂದು ರಿವೆಂಜು, ಆ ಒಂದು ವಂಶ ಪರಂಪರೆವಾಗಿ ಇರುವಂತಹ ಒಂದು ಕಥೆಯನ್ನು ಹೇಳೋದು ಅಂತಂದರೆ ಅಷ್ಟು ಸುಲಭದ ಇದು. ನಾವು ಇಲ್ಲಿ ರಿವೆಂಜ್ ಸ್ಟೋರಿನ ಖಂಡಿತ ಹೇಳೋಕೆ ಹೊರಟಿಲ್ಲ ಅನ್ಕೋತೀನಿ ನಾನು. ಓಕೆ, ಅಲ್ಲ ನನಗೆ ಮೇಲ್ನೋಟಕ್ಕೆ ಕಂಡಂತದ್ದನ್ನ ಇಲ್ಲ, ನೀವು ಇದನ್ನ ಕರಾವಳಿ ಎಲ್ಲವೂ ಇದೆ. ಪ್ರೀತಿ ಇದೆ, ಭಾಳ ಅದ್ಭುತವಾದ ಸ್ನೇಹ ಇದೆ, ಒಂದು ಸ್ಪರ್ಧೆ ಇದೆ. ಅಲ್ಲಿ ಸ್ಪರ್ಧೆ ಅಂದಮೇಲೆ ಒಬ್ಬ ಗೆಲ್ಲಬೇಕು, ಒಬ್ಬ ಸೋಲ್ಬೇಕು. ಗೆದ್ದವರಿಗೆ ಖುಷಿ ಆಗುತ್ತೆ, ಸೋತವನಿಗೆ ಹತಾಶೆ ಆಗುತ್ತೆ. ಹೌದು. ನಾವು ಈ ಇಂಡಿಯಾ ಪಾಕಿಸ್ತಾನ್ ಮ್ಯಾಚಲ್ಲಿ ನೋಡೋದಂತ ಹೇಳಿದ್ರೆ ನಮ್ಗೆ ಏನು ಹೇಳಿ, ಇಂಡಿಯಾ ಗೆಲ್ಲಬೇಕು ಅಷ್ಟೇ ನಮಗೆ ಅಲ್ವಾ. ಅದೇ ರೀತಿ ನನ್ನ ಕೋಣ ಗೆಲ್ಲಬೇಕು, ಅಥವಾ ನನ್ನ ಊರಿನ ಕೋಣ ಗೆಲ್ಲಬೇಕು, ಅಥವಾ ನನ್ನ ವಂಶದ ಕೋಣ ಗೆಲ್ಲಬೇಕು ಅನ್ನೋದು ಇದ್ದೇ ಇರುತ್ತೆ. ಅದು ಸಿನಿಮಾದಲ್ಲಿ ಇದೆ. ಬಟ್ ಅದೇ ಅಲ್ಲ. ಮೇಲ್ನೋಟಕ್ಕೆ ಟ್ರೈಲರ್ ನೋಡಿದಾಗ ಹಂಗೆ ಕಾಣಿಸ್ಬೋದು. 24ನೇ ತಾರೀಕು ವಾವ್, ಎಲ್ಲವೂ ಇದೆ ಇದರಲ್ಲಿ, ಎಲ್ಲ ವಿಚಾರಗಳು ಇರುವಂಥ ಸಿನಿಮಾ ಇದು. ಒಂದು ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಥರ ಕರಾವಳಿ ಹೊರಹೊಮ್ಮುತ್ತೆ ಇದು. ಬಟ್ ಆ ರಿವೆಂಜ್ ಅನ್ನೋದು ಮೇಜರ್ ಆಗಿ ನಿಮಗೆ ಅನಿಸೋದಿಲ್ಲ, ಬಟ್ ಅದಿದೆ. ಒಂದು ಕೊನೆಯವರೆಗೂ ಸೀಟ್ ಎಡ್ಜಲ್ಲಿ ಕೂರೋ ಥರ ನಿಮ್ಮನ್ನು ಮಾಡುತ್ತೆ. ಒಂದ್ಸಲ ಕರಾವಳಿ ಎಲ್ಲ ಸುತ್ಕೊಂಡ್ಬಂದಷ್ಟು ಖುಷಿ ಆಗುತ್ತೆ ನಿಮಗೆ ಅನಿಸುತ್ತೆ. ಹೌದಾ, ಹಿಂಗೆಲ್ಲ ಇದೆಯಾ, ನಾವು ನೋಡ್ಬೇಕಲ್ಲ ಇದನ್ನ. ಅಂದ್ರೆ ಮೇ ಬಿ ಆಡಿಯನ್ಸ್ ಪ್ರಿಪರೇಷನ್ ವಿಚಾರಕ್ಕೆ ಅನ್ಸುತ್ತೆ. ಒಂದು ಹಾಡು ಕರಾವಳಿ ಟೈಟಲ್ ಬಾ ಕರಾವಳಿಗೆ ಆ ಹಾಡು ನೋಡಿದಾಗ ಅದೊಂದು ಪ್ರಿಪರೇಷನ್ ಅಂತ ಅನಿಸ್ತು ನನಗೆ. ಅಂದ್ರೆ ಆ ಕರಾವಳಿ ಕರ್ಕೊಂಡು ಅದು ನೋಡಿದ್ಮೇಲೆ ಅನ್ಸಕ್ ಶುರುವಾಯ್ತು, ಓಕೆ ಕರಾವಳಿ ಪ್ರಪಂಚಕ್ಕೆ ನಮ್ಮನ್ನು ಕರ್ಕೊಂಡು ಬನ್ನಿ, ಕಂಬಳದ ಪ್ರಪಂಚ ನೋಡಿ, ಕರಾವಳಿ ಪ್ರಪಂಚ ನೋಡಿ. ನೀವು ನೋಡದೇ ಇರುವಂತ ಕರಾವಳಿ ನಾವು ನಿಮ್ಗೆ ತೋರಿಸ್ತೀವಿ ಅಂತ ಬಹಳ ಧೈರ್ಯವಾಗಿ ಬಾ ಕರಾವಳಿಗೆ ಇನ್ವಿಟೇಷನ್. ಇದೊಂದು ನೀವು ಧೈರ್ಯ ಅಂತ ಕೇಳಿದೆ ಸರ್. ಈ ಸಿನಿಮಾ ಕತೆ ಶುರುವಾದಾಗಿಂದನೂ ಇದ್ರ ಬಗ್ಗೆ ಗುರು ಸಾಕಷ್ಟು ಸಲ ನಮ್ಗಳ ಜೊತೆ ಚರ್ಚೆ ಮಾಡಿದಾಗಲೂ ಅವ್ರ ಕಣ್ಣಲ್ಲಿ ಮತ್ತು ಅವ್ರ ಮಾತಲ್ಲಿ ತುಂಬ ದೊಡ್ಡ ಕಾನ್ಫಿಡೆಂಟ್, ಇದು ಆಗುತ್ತೆ, ಇದು ಪಕ್ಕಾ ಹೊಡಿತೀವಿ, ಇದು ತುಂಬ ಚೆನ್ನಾಗಿ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ, ಸಿನಿಮ್ಯಾಟಿಕ್ಕಾಗಿ ಇದನ್ನ ಯಾರು ತೋರಿಸಿರೋದು ನಾವು ತೋರ್ಸೋಕೆ ಹೊಟ್ಟಿದ್ದೀವಿ ಅನ್ನೋ ಒಂದು ರೆಗ್ಯುಲರ್ ಸಿನಿಮಾ ಮೇಕಿಂಗ್ ಪ್ಯಾಟರ್ನ್ ಬಿಟ್ಟು ಅವರು ಟ್ರೈ ಮಾಡುವುದು, ಸಾಹಸವಾಗಿ ಇದನ್ನ ತಗೊಂಡು ಚಾಲೆಂಜ್ ಆಗಿ ತಗೊಂಡಿದ್ದು, ಆಗಲೇಬೇಕು ಅನ್ನೋದನ್ನ ಅವರು ತಗೊಂಡಿದ್ದು. ಅದು ಕಾಣಿಸ್ತಾ ಇದೆಯಲ್ಲ ಈಗ ಆಲ್ರೆಡಿ ಹಾಡುಗಳಲ್ಲಿ, ಇದರಲ್ಲಿ ನನಗೆ ಬರುವಂಥ ಕರೆಗಳು, ನನಗೆ ಸುಮಾರು ವರ್ಷ ಆಯಿತು ಇಂಡಸ್ಟ್ರಿಯಿಂದ ನನಗೆ ಕಾಲ್ಗಳು ಬರೋದು, ಅಪ್ರಿಷಿಯೇಷನ್ ಮಾಡೋದು. ಸ್ವಲ್ಪ ಹಿಂಗೆ ಇದಕ್ಕಾರೆ ದಿವಸಕ್ಕೆ ಒಂದು 5 ಸಲ 6 ಸಲ ನನಗೆ ಬೇರೆ ಕಡೆಯಿಂದ ಫೋನ್ಗಳು ಬರ್ತದೆ. ಏನಾಗ್ತಾ ಇದೆ, ಚೆನ್ನಾಗಿದೆ, ಮಜಾ ಇದೆ ಮಾತ್ರ. ಎಲ್ಲ ಡೈರೆಕ್ಟರ್ಗಳು ಫೋನ್ ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮ ಮಂಗಳೂರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಅವ್ರೇನು ಹೇಳ್ತಾರೆ, ಇಲ್ಲ ನಮಗೆ ಕರಾವಳಿಯಲ್ಲಿ ಸಿನಿಮಾದ ಹುಚ್ಚಿದೆ, ನಾಟಕದ ಹುಚ್ಚಲ್ಲ, ಬಟ್ ಇಷ್ಟೊಂದು ಹುಚ್ಚು ಎಬ್ಸಿದ್ದೀವಿ ಕರಾವಳಿಯವರೇ. ಪ್ರತಿಯೊಬ್ಬರ ಮೊಬೈಲ್ನ ವಾಟ್ಸಪ್ ಸ್ಟೇಟಸ್ಸು ಕರಾವಳಿ ಹಾಡುಗಳು, ಕರಾವಳಿ ಟ್ರೈಲರು, ಕರಾವಳಿ ಪೋಸ್ಟರು, ಪ್ರತಿಯೊಬ್ಬರು ಇನ್ಸ್ಟಾಗ್ರಾಮು ಇದು ಬಂದರೂ ಕೂಡ ಕರಾವಳಿಯ ಇದು. ನಂದು ಇನ್ಸ್ಟಾಗ್ರಾಮಲ್ಲಿ ನಾನು ಅಷ್ಟು ಆ್ಯಕ್ಟಿವ್ ಆಗಿ ಇರಲಿಲ್ಲ. ಕರಾವಳಿ ಟ್ರೈಲರ್ ಬಂದಮೇಲೆ ಇದ್ದಕ್ಕಿದ್ದಂಗೆ ನನ್ನ ಫಾಲೋವರ್ಸ್ ಜಾಸ್ತಿ ಆಗೋಗ್ಬಿಟ್ಟು, ಏಕ್ದಮ್ ಫಾಲೋವರ್ಸ್ ಜಾಸ್ತಿ ಆಗೋಗ್ಬಿಟ್ಟು. ಅದೇ ಜಾಸ್ತಿ ಕರಾವಳಿಗರೇ ಜಾಸ್ತಿ ಆದರು. ಆ ರೀತಿ ಒಂದು ಹುಚ್ಚನ್ನು ಎಬ್ಸಿದೆ. ನಮ್ಮ ಕಥೆಯನ್ನು ಹೇಳೋಕೊಟ್ಟಿದ್ದಾರೆ, ನಮ್ಮ ಮಣ್ಣಿನ ಕಥೆಯನ್ನು ಹೇಳೋಕೊಟ್ಟಿದ್ದಾರೆ, ನಮ್ಮ ಕಂಬಳದ ಕಥೆಯನ್ನು ಹೇಳೋಕೊಟ್ಟಿದ್ದಾರೆ. ಈ ಸಿನಿಮಾ ಗೆಲ್ಲಬೇಕು ಅನ್ನೋದು ಎಲ್ಲರ
ಬಯಕೆ, ಎಲ್ಲರ ಆಶೀರ್ವಾದ, ಎಲ್ಲರ ಪ್ರಾರ್ಥನೆ ಕೂಡ. ಮತ್ತು ಇನ್ನೊಂದು ವಿಷಯ ನಡೀತಾ ಇದೆ ಪ್ರಸ್ತುತ. ಈಗ ಏನು ದಸರಾ ಬರ್ತಾ ಇದೆ ಹತ್ತಿರ, ದಸರಾದ ಒಳಗಡೆ ಈ ಸಲ ಕಂಬಳ ನಡೆಸಬೇಕು ಅನ್ನೋದು ಒಂದು 10 ಕೋಟಿ ಬಜೆಟನ್ನು ಅಲಾಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಈ ಸಲ. ಹೌದು. ಈ ಥರದ್ದು ಸಿನಿಮಾ ಮತ್ತು ಕರ್ನಾಟಕ ಒಂದೇ, ಅದು ಕರಾವಳಿ ಆಗಿರ್ಬೋದು, ಸಮಗ್ರ ಕರ್ನಾಟಕ. ಸಮಗ್ರ ಕರ್ನಾಟಕ, ಅದು ಉತ್ತರ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಗಡಿ ಭಾಗ ಯಾವುದೇ ತಗೊಂಡ್ರು ಅದು ಸಮಗ್ರ ಕರ್ನಾಟಕ, ಇದೆಲ್ಲವೂ ನಮ್ಮದು. ಸೊ ಮೈಸೂರು ದಸರಾ ನಡೆಯೋದು ನಾಡ ಹಬ್ಬ. ಹೌದು. ನಾಡ ಹಬ್ಬದಲ್ಲಿ ನಮ್ಮ ಮಣ್ಣಿನ ಎಲ್ಲ ಜನಪದ ಸ್ಪರ್ಧೆಗಳು, ಕಲೆಗಳು ಎಲ್ಲವೂ ಪ್ರದರ್ಶನ ಆಗುತ್ತೆ. ಹೌದು ಹೌದು. ಅದರ ಭಾಗವಾಗಿ ಮೇ ಬಿ ಮೊಟ್ಟ ಮೊದಲ ಬಾರಿಗೆ ಕಂಬಳನ ಪರಿಚಯಿಸ್ತಾ ಇರೋದು ಅಂತ ಅನ್ಸುತ್ತೆ. ನಾನು ಮೊದಲನೇ ಬಾರಿಗೆ ನಾನು ಇದನ್ನು ಈ ಡಿಸಿಷನ್ ತಗೊಂಡವರಿಗೆ ಧನ್ಯವಾದ ಹೇಳ್ತೀನಿ. ಇಷ್ಟು ವರ್ಷ ದಸರಾ ಪರಂಪರೆಯಲ್ಲಿ ಕಂಬಳ ಯಾಕೆ ಬರಲಿಲ್ಲ, ಕಂಬಳಕ್ಕೆ ಯಾಕೆ ಅವಕಾಶ ಕೊಟ್ಟಿಲ್ಲ ಅನ್ನೋದು ದೊಡ್ಡ ಒಂದು ಪ್ರಶ್ನೆ ಆಗಿತ್ತು. ಯಾವ ಅವರು ಯೋಚನೆ ಮಾಡಿದ್ದಾರೆ. ಈಗ ಅದಕ್ಕೆ ಪರ ವಿರೋಧ ಚರ್ಚೆಗಳು ಆಗ್ತಾ ಇದೆ. ನಾನು ಖಂಡಿತ ಕಂಬಳ ಬರೋದು ಭಾಳ ಉತ್ಸುಕನಾಗಿದ್ದೀನಿ. ಅದು ಎಲ್ರಿಗೂ ಪರಿಚಯ ಆಗಲಿ, ಅದು ಆಗಬೇಕದು. ಬೆಂಗಳೂರಲ್ಲಿ ಮಾಡಿದ್ರು ಭಾಳ ಯಶಸ್ವಿ ಆಯಿತು. ಅರಮನೆ ಗ್ರೌಂಡಲ್ಲಿ ಮಾಡಿದರು, ಸಿಕ್ಕಾಪಟ್ಟೆ ಸದ್ದು ಮಾಡ್ತದ್ದು, ಭಾಳ ಯಶಸ್ವಿ ಮಾಡೋದು. ಮೈಸೂರು ದಸರಾ ನಮ್ಮ ನಾಡಹಬ್ಬದಲ್ಲಿ ನಮ್ಮ ಊರ ಕಲೆ, ಮಂಗಳೂರಿನ ಅದು ಅಥವಾ ನಮ್ಮ ಕರಾವಳಿಯ ಜನಪದ ಕಲೆ ಜನ ಅಲ್ಲಿ ನೋಡುವ ಥರ ಆಗಲಿ. ಅದಕ್ಕೋಸ್ಕರ ಅಲ್ಲಿ ಪರಿಸರವಾದಿಗಳದ್ದು ವಾದ ಅಂತ ಹೇಳಿದ್ರೆ, ಅದಕ್ಕೋಸ್ಕರ 25 ಎಕರೆ ಜಾಗನ ನೀವು ಮರ ಕಡಿತೀರಿ, ಅಲ್ಲಿ ಪಕ್ಷಿ ಸಂಕುಲಕ್ಕೆ ಸಮಸ್ಯೆ ಆಗುತ್ತೆ, ಅಲ್ಲಿ ಆರ್ಟಿಫಿಷಿಯಲ್ ಕೆರೆಗಳನ್ನ ನೀವು ಮಾಡ್ತೀರಿ, ಅದು ಎಲ್ಲೂ ಪರಿಸರಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಈ ಸ್ಪೋರ್ಟ್ಸ್ ಬಂದರೆ ಭಾಳ ಚೆನ್ನಾಗಿರುತ್ತೆ. ಮರ ಕಡಿಲೇಬೇಕು ಅಂತಿಲ್ಲ, ಗದ್ದೆ ಬಯಲುಗಳು 1000 ಎಕರೆ ಇದೆಯಲ್ಲ, 20 ಅದು ಅವ್ರ ವಾದ. ಅಂದ್ರೆ ನಿಮ್ಗೆ ಅದರಲ್ಲಿ ಏನು ಹಾನಿ ಆಗುವಂಥದ್ದು ಏನಿಲ್ವಲ್ಲ. ನಿಮ್ಗೆ 20 ಎಕರೆ ಗದ್ದೆ ನೀವು ಬಳಸ್ಬೋದಲ್ಲ, ಹಾನಿ ಆಗುವಂಥದ್ದೇನಿಲ್ಲ. ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಬಟ್ ನಾನು ಅನಿಸ್ತೀನಿ ಈ 24ನೇ ತಾರೀಕು ಸಿನಿಮಾ ನೋಡಿದ ಮೇಲೆ ಬೇಕಪ್ಪ ಕಂಬಳ ಮೈಸೂರಿಗೆ, ದಸರಾಗೆ ಬೇಕು, ಇದು ಬೇಕು, ನೋಡಿದ್ಮೇಲೆ ನಾವು ನೋಡ್ಬೇಕು ಇದನ್ನ ಅಂತ ಜನ ಈಗ ಮತ್ತೆ ಅದ್ರ ಬಗ್ಗೆ ಆಸಕ್ತಿನ ತೋರ್ತಾರೆ. ಈ ಸಿನಿಮಾದಲ್ಲಿ ಇರುವಂತಹ ಕಲಾವಿದರು ದಂಡು, ಮತ್ತೆ ಒಬ್ಬೊಬ್ಬರು ಒಂದೊಂದು ಅಗಾಧ ಪ್ರತಿಭೆ ಇರುವಂತಹ ಕಲಾವಿದರು. ನೀವು ಅವರೊಟ್ಟಿಗೆ ಮಾಡಿದಂಥ ಜನ ಅಂದರೆ ರಾಜ್ಬಿ ಶೆಟ್ಟಿ ಅವರಾಗಿರ್ಬೋದು, ರಮೇಶ್ ಇಂದಿರಾ ಅವರಾಗಿರ್ಬೋದು, ಪ್ರಜ್ವಲ್ ದೇವರಾಜ್ ಆಗಿರ್ಬೋದು, ಈ ನಟಿಮಣಿಯರು ಅಂದರೆ ಗೊತ್ತಿಲ್ಲ ಸಿನಿಮಾದೊಳಗಡೆ ನೀವು ಯಾರೆಲ್ಲೊಟ್ಟಿಗೆ ಟ್ರಾವೆಲ್ ಮಾಡಿದ್ದೀರ. ನನಗೆ ರಮೇಶ್ ಇಂದಿರಾ ಅವ್ರದ್ದು ಪಾತ್ರದ ಬಗ್ಗೆ ದೊಡ್ಡ ದಾಣಿಗಳು. ಅಂದರೆ ಆ ಪಾತ್ರ ನೋಡಿದಾಗ ಮತ್ತು ಅವರು ನಿಮ್ಮದು ಅವ್ರದ್ದೊಂದು ಟ್ರೈಲರ್ ಒಂದು ಶಾರ್ಟ್ ಬರುತ್ತೆ, ಚಪ್ಪಲಿ ತೊಗೊಂಡು ಇದು ಮಾಡೋಂಥ ಮೆಟಾಫರಿಕಲಿ ತುಂಬ ವಿಷಯ ಹೇಳುತ್ತೆ ಅದು. ಆ ಒಂದು ಕಲಾವಿದನ ಬಗ್ಗೆ ಮಾತಾಡ್ಬೇಕಾದ್ರೆ ರೀಸೆಂಟ್ಲಿ ತೆಲುಗಲ್ಲಿ ತುಂಬ ದೊಡ್ಡ ಸಕ್ಸಸ್ ಕೊಟ್ಟರು ಒಂದು ಸಿನಿಮಾ, ಮೊನ್ನೆ ರಿಲೀಸ್ ಆಗಿರೋದು ಒಂದು ವಾರದ ಹಿಂದೆ. ಅದರ ಜೊತೆಗೆ ನಮ್ಮಲ್ಲಿ ಬರ್ತಾ ಇರೋಂಥ ಸಿನಿಮಾಗಳಿಗೆ ಮೊನ್ನೆ ಬಲರಾಮನ ದಿನಗಳಲ್ಲಿ ಮೋನಪರೈ ಅಂತ ಒಂದು ಪಾತ್ರ ಮಾಡಿದ್ದಾರೆ, ಮುತ್ತಪ್ಪರೈ ಅವರ ಪಾತ್ರ. ಎಷ್ಟು ಅಥೆಂಟಿಕ್ಕಾಗಿ ಅವರು ಭಾಷೆನ ಬಳಸ್ತಾರೆ, ಭಾಷೆ ಕಲಿತಾರೆ, ಆ ಪಾತ್ರಕ್ಕೆ ಅಳವಡಿಸ್ಕೊಳ್ತಾರೆ ಅನ್ನೋದಕ್ಕೆ ಅದೊಂದು ಸಣ್ಣ ಉದಾಹರಣೆ. ಈ ಸಿನಿಮಾದೊಳಗಡೆ ನೀವು ಕಂಡಂತೆ ಅವರು ಹೇಗಿತ್ತು ಸರ್, ಅವರೊಟ್ಟಿಗಿನ ನಟರುಗಳಿದ್ದಾರೆ, ಅಲ್ಲಿ ದೊಡ್ಡ ನಟರು, ಚಿಕ್ಕ ನಟರು, ನಟರುಗಳೇ. ಆದರೆ ಕೆಲವರು ನಟ ರಾಕ್ಷಸರು ಇರ್ತಾರೆ. ರಮೇಶ್ ಇಂದ್ರ ಅವ್ರನ್ನ ನಟರ ಸಾಲಿಗೆ ಹಾಕಿದರೆ ತಪ್ಪಾಗುತ್ತೆ, ನಟ ರಾಕ್ಷಸರ ಸಾಲಿಗೆ ಹಾಕುವಂಥದ್ದು. ಅಂದರೆ ಒಂದು ಪರಿಪೂರ್ಣವಾದಂಥ ಒಬ್ಬ ಕಲಾವಿದ, ಆ ಪಾತ್ರಕ್ಕೋಸ್ಕರ ತನ್ನನ್ನು ಸಿದ್ಧ ಮಾಡುವಂಥ ಒಬ್ಬ ಕಲಾವಿದ, ತಾನೊಬ್ಬ ನಿರ್ದೇಶಕನಾಗಿ, ತಾನೊಬ್ಬ ನಿರ್ಮಾಪಕನಾಗಿ ಆ ಪಾತ್ರಕ್ಕೆ ಏನನ್ನು ಕೊಡಬೇಕು ಅನ್ನೋದು ಪರಿಜ್ಞಾನ ಇರುವಂಥ ಒಬ್ಬ ಡೆಡಿಕೇಟೆಡ್ ಆರ್ಟಿಸ್ಟ್. ಅವ್ರ ಜೊತೆ ಸ್ಕ್ರೀನ್ ಹಂಚ್ಕೊಳ್ಳೋದು ನಮ್ಮ ಭಾಗ್ಯ ಅನ್ಕೋದು. ಸೊ ಡೌನ್ ಟು ಅರ್ತ್ ಆ ಪಾತ್ರಕ್ಕೋಸ್ಕರ ಅವರನ್ನು ಅವರು ತೊಡಸ್ಕೊಳ್ಳುವಂಥ ರೀತಿ, ಅವರ ಕಲಿಕೆ, ಅವರ ಗೆಟಪ್ಪನ್ನು, ಹೇರ್ ಸ್ಟೈಲ್ ಆಗಿರ್ಬೋದು, ಅದನ್ನು ಮಾಡಿಫೈ ಮಾಡುವಂಥ ರೀತಿ, ಆಮೇಲೆ ಆ ನಿರ್ದೇಶಕರ ಜೊತೆ ಆ ಪಾತ್ರದ ಡೆಪ್ತನ್ನು ಅರಿತು ಅದಕ್ಕೆ ಸರಿಯಾಗಿ ಡೆಲಿವರಿ ಮಾಡುವಂಥದ್ದನ್ನು ಆ್ಯಕ್ಟ್ ಮಾಡುವಂಥದ್ದು ಭಾಳ ವಿಶೇಷ. ತುಂಬ ಡೆಡಿಕೇಟೆಡ್ ಆರ್ಟಿಸ್ಟ್ ಅವರು, ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಅವ್ರ ಜೊತೆ ನಮ್ಮದು ಕಾಂಬಿನೇಷನ್ಸ್ಗಳು ಬರ್ತಾಯಿದೆ. ಇದು ಕರಾವಳಿ ಆದಮೇಲೆ ನಾನು ನಿರ್ದೇಶಕರಿಗೆ, ನಮ್ಮ ಪಿ ಸಿ ಶೇಖರ್ ಅವರಿಗೆ ಹೇಳಿ, ಸರ್ ರಮೇಶ್ ಇಂದ್ರ ಅವ್ರನ್ನ ಬಳಸ್ಕೊಳ್ಳಿ ಅಂತೇಳಿ ಒಂದು ವಿಶೇಷವಾದ ಪಾತ್ರ ನಾನೇ ಸಜೆಸ್ಟ್ ಮಾಡಿ ಅವ್ರನ್ನ ಅಲ್ಲಿಗೆ ತಂದೆ. ಅವರು ಬ್ಯುಸಿ ಇದ್ದರೂ ಕೂಡ ಅದಕ್ಕೆ ಡೆಡಿಕೇಟ್ ಮಾಡಿ ಬಂದರು. ಅಲ್ಲೂ ಕೂಡ ನಮ್ಮಿಬ್ಬರು ಕಾಂಬಿನೇಷನ್ ಭಾಳ ಚೆನ್ನಾಗಿ ಇದೆ. ನನಗೆ ಭಾಳ ಇಷ್ಟದ ನಟ, ಭಾಳ ಇಷ್ಟದ ನಿರ್ದೇಶಕ, ನನಗೆ ಇಷ್ಟವಾದ ಒಬ್ಬ ಟೆಕ್ನಿಷಿಯನ್ ರಮೇಶ್ ಇಂದ್ರ ಅವರು. ಈ ಪಾತ್ರದಲ್ಲಿ, ಈ ಕರಾವಳಿಯಲ್ಲಿ ಅವ್ರ ಇರುವಿಕೆ ಒಂದು ತೂಕವನ್ನು ಜಾಸ್ತಿ ಮಾಡಿದೆ. ಈ ಸಿನಿಮಾದಲ್ಲಿ ಸಾಕಷ್ಟು ಜನ ನಿರ್ಮಾಪಕರು, ನಿರ್ದೇಶಕರುಗಳು, ಬಹುಮುಖ ಪ್ರತಿಭೆಗಳಿದ್ದಾರೆ. ಒಂದ್ ಕಡೆ ರಾಜ್ಬಿ ಶೆಟ್ಟಿ, ಒಂದ್ ಕಡೆ ಇವರು, ನೀವು, ನಾವು. ಹೌದೌದು. ಅಂದ್ರೆ ಎಲ್ಲರೂ ಕೂಡ
ಸಿನಿಮಾದ ಎಲ್ಲಾ ವಿಭಾಗಗಳಲ್ಲೂ ತೊಡಗಿಸ್ಕೊಂಡಂತಹ ಒಬ್ಬ ಟೆಕ್ನಿಷಿಯನ್ಸ್ಗೆ ಒಬ್ಬ ಆ ಸಿನಿಮಾದ ಕಷ್ಟ ಅರ್ಥ ಆಗುತ್ತೆ. ಹೌದು. ಸಿನಿಮಾದ ಕಷ್ಟ ಅವರಿಗೆ ಅರ್ಥ ಆಗುತ್ತೆ. ಆಗ ನಮಗೆ ಕಂಫರ್ಟ್ ಝೋನ್ನ ಬಿಟ್ಟು ನಾವು ಮುಂದೆ ಬರೋದಕ್ಕೆ ಈಸಿ ಆಗುತ್ತೆ. ನಾನು ನಿರ್ಮಾಪಕನಾಗಿದ್ದರೆ ಮಳೆ ಬರ್ತಾ ಇದೆಯಲ್ಲ, ಶೂಟಿಂಗ್ ಆಗ್ತಾ ಇದ್ರೆ ಎಷ್ಟು ದುಡ್ಡು ಖರ್ಚು ಅನ್ನೋದು ನಿರ್ಮಾಪಕರಿಗೆ ಎಷ್ಟು ನೋವಿರುತ್ತೋ, ಒಬ್ಬ ಟೆಕ್ನಿಷಿಯನ್ ಕಲಾವಿದನಿಗೆ ಆ ನೋವು ಇದ್ದೇ ಇರುತ್ತೆ. ಹಾಗಾಗಿ ನಾವು ಲೇಟ್ ಆದರೂ, ಮಳೆ ಬಂದರು, ಬಿಸಿಲು ಬಂದರು ಅಥವಾ ಬೇಗ ಬಂದರೂ ಕೂಡ ನಾವು ಅದರಲ್ಲಿ ಕಾಂಪ್ರಮೈಸೇ ಆಗೋದಿಲ್ಲ. ವಿ ಡೆಡಿಕೇಟ್ ಅವರ್ ಸೆಲ್ಫ್. ರಾಜ್ಬಿ ಶೆಟ್ಟಿ ಅವರು ಮಹಾಬಲನ್ ಜೊತೆಗೆ ಮಹಾವೀರ ಬಂದಾಗ ಅದು ಇದೆಯಾ ಏನಾದರೂ ಒಂದು ಸಿನಿಮಾದೊಳಗಡೆ? ಇದೆ. ಹಾಂ, ಅದನ್ನ ಅಂದರೆ ಅವರೊಟ್ಟಿಗೆ ಒಂದು ಪಯಣ ಅಂದರೆ ಫಸ್ಟ್ ಟೈಮಾ ಸರ್ ನೀವು? ರಾಮ್ ಶೆಟ್ಟರ್ ಜೊತೆ ಎರಡನೇ ಸಿನಿಮಾ ನಾನು ಇದರಲ್ಲಿ ಮಾಡಿದ್ದೆ, ಲ್ಯಾಂಡ್ ಲಾರ್ಡಲ್ಲಿ ಮಾಡಿ ಅವ್ರ ಜೊತೆ ಮಾಡಿಸಿದ್ದೆ. ಭಾಳ ಅದ್ಭುತವಾದ ನಟ. ಆದರೆ ಎಲ್ಲರನ್ನು ಭಾಳ ಕಂಫರ್ಟ್ ಝೋನಿಗೆ ತಗೊಂಡ್ಬರ್ತಾರೆ ಅವರು. ಕ್ಯಾರಮರಲ್ಲಿ ಕೂತ್ಕೊಳ್ಳೋದು ಸಿನಿಮಾ ಬಿಟ್ಟು ಬೇರೆ ಏನು ಮಾತಾಡೋದೇ ಇಲ್ಲ. ರೂಮರ್ಸು ಅದು ಇದು ಪೊಲಿಟಿಕ್ಸ್ ಅದೆಲ್ಲ ಇಲ್ವೇ ಇಲ್ಲ. ನಥಿಂಗ್. ಸಿನಿಮಾ 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 ಭಾಳ ಸಿನಿಮಾ ಸ್ವ ಇರುವಂಥ ವ್ಯಕ್ತಿ. ನನಗೆ ತುಂಬ ಇನ್ಪುಟ್ಸನ್ನು ಕೊಡ್ತಾರೆ. ಆಮೇಲೆ ನಮ್ಮನ್ನು ಕೇಳ್ತಾರೆ, ನಾನು ಮಾಡ್ತಾ ಇರೋದು ಕರೆಕ್ಟಾ, ಇನ್ನೇನಾದ್ರು ಮಾಡ್ಕೋಬೋದಾ, ಅದು ಕೇಳ ಆ ಫ್ರೀಡಮನ್ನು ಕೊಡ್ತಾರೆ. ಶೆಟ್ಟಿ ಇರೋ ಜಾಗದಲ್ಲಿ ಭಾಳ ಒಂದು ಕಂಫರ್ಟ್ ಝೋನ್ ಎಲ್ಲರನ್ನ ಕ್ರಿಯೇಟ್ ಮಾಡ್ತಾರೆ. ಭಾಳ ಸಪೋರ್ಟ್ ಆಗಿದ್ದಾರೆ ನನಗೆ ಈ ಇದರಲ್ಲಿ. ಇವಾಗ ವಿಶೇಷವಾಗಿ ಡಬ್ಬಿಂಗಲ್ಲಿ ನನಗೆ ಅವರೇ ಒಬ್ಬ ನಿಂತು ನನ್ನ ಕೆಲವು ಸಮಸ್ಯೆಗಳನ್ನೆಲ್ಲ, ಭಾಷೆಯಲ್ಲಿರೋ ಸಮಸ್ಯೆಗಳೆಲ್ಲ ಸರಿ ಮಾಡಿ ನನಗೆ ಡಬ್ಬಿಂಗ್ ವಿಚಾರ ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ತುಂಬ ಹಾರ್ಟ್ಲಿ ವಿಶ್ ಮಾಡಿದ್ದಾರೆ. ಈ ಸಿನಿಮಾದಿಂದ ಮಿತ್ರರಿಗೆ ತುಂಬ ದೊಡ್ಡ ಹೆಸರಾಗಬೇಕು ಅಂತ ಹಾರ್ಟ್ಲಿ ಅವರು ವಿಶ್ ಮಾಡ್ತಾರೆ. ಒಳ್ಳೇದಾಗುತ್ತೆ ಅನ್ನೋದನ್ನು ಅವರು ಹೇಳ್ತಾ ಇರ್ತಾರೆ. ಸೊ ವಂಡರ್ಫುಲ್ ಆ್ಯಕ್ಟರ್, ವಂಡರ್ಫುಲ್ ಡೈರೆಕ್ಟರ್, ವಂಡರ್ಫುಲ್ ವಿಷನರಿ, ಸಿನಿಮಾ ಸಹ ಇರುವಂಥವ್ರು. ನಮ್ಮ ಕನ್ನಡ ಸಿನಿಮಾ ಇದಕ್ಕೆ ಅವ್ರ ದೊಡ್ಡ ಒಂದು ಆಸ್ತಿ ಅನ್ನೋದು ನಮಗೆ. ಆಗಲೇ ಹೇಳ್ದಂಗೆ ಪ್ರಜ್ವಲ್ ಅವರು ವೃತ್ತಿ ಬದುಕಲ್ಲೇ ಇದು ವಿಶೇಷ. ಹೌದು. ಇನ್ನು ಪ್ರಜ್ವಲ್ ಅವರ ವಿಚಾರಕ್ಕೆ ಬಂದರೆ, ಪ್ರಜ್ವಲ್ ಅವರು ನನಗೆ ತುಂಬ ಹತ್ತಿರದ ಸ್ನೇಹಿತ. ಸಿನಿಮಾ ಅವ್ರ ಜೊತೆ ಜಂಬೂ ಸವಾರಿ ಅನ್ನೋ ಸಿನಿಮಾದಲ್ಲಿ ಥ್ರೂ ಔಟ್ ಸಿನಿಮಾ ನಾನು ಹೇಳ್ತೀನಿ. ಅವ್ರ ಪ್ರೊಡಕ್ಷನಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸಲ್ಲಿ ನಾನು ಅಭಿನಯಿಸ್ತೀನಿ. ದೇವರಾಜ್ ಸರ್ ನನಗೆ ಈಗ ಅಲ್ಲ, ನಾನು ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೂ ಮುಂಚೆ ನನ್ನನ್ನು ರಂಗಭೂಮಿಯಲ್ಲಿ ನೋಡಿದಂಥವ್ರು, ನನ್ನ ಅಪ್ರಿಷಿಯೇಟ್ ಮಾಡಿದಂಥವ್ರು. ಅವ್ರು ನಮಗೆ ಒಂದು ಒಳ್ಳೆ ಸ್ನೇಹ ಇದೆ, ಅವ್ರ ಫ್ಯಾಮಿಲಿಯಲ್ಲಿ ಒಂದು ಸ್ನೇಹ ಇದೆ. ನನ್ನನ್ನು ಭಾಳ ಪ್ರೀತಿಯಿಂದ ತುಂಬ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ಕೋತಾರೆ. ಅವ್ರು ಎಷ್ಟೇ ಬ್ಯುಸಿ ಇದ್ರೂ ಕೂಡ ಓಡ್ಬೋದು, ನನ್ನ ಮಾತಾಡಿಸ್ತಾರೆ. ಶೂಟಿಂಗ್ ಮುಗಿದ ತಕ್ಷಣ ಎಲ್ಲಿ ನಾವು ಸಂಜೆ ಅನ್ನೋದು ನಾವು ಫಿಕ್ಸ್ ಆಗಿರುತ್ತೆ. ಶೂಟಿಂಗ್ ಮುಗಿದ ಮೇಲೆ ನಾನೇ ಒಂಥರ ನಮ್ಮ ಅರ್ಭಟಗಳೇ ಬೇರೆ ಇರುತ್ತೆ. ಆಮೇಲೆ ಈ ಪಾತ್ರಕ್ಕೋಸ್ಕರ ಅವ್ರನ್ನವರು ತೊಡಗಿಸ್ಕೊಂಡಿದ್ದಾರೆ, ತುಂಬ ಡೆಡಿಕೇಟ್ ಮಾಡಿದ್ದಾರೆ. ತುಂಬ ನಾನು ಹೇಳಿಲ್ವಾ, ಪ್ರಜ್ವಲ್ ಅವರ ವೃತ್ತಿ ಬದುಕಿನ ಭಾಳ ವಿಶೇಷವಾದ ಸಿನಿಮಾ ಇದೆ. ಅದಕ್ಕೋಸ್ಕರ ಅವರು ಡೆಡಿಕೇಶನ್ ಅವರು ಮಾಡಿದ್ದಾರೆ. ಅವರು ಸಂಪದ, ಗೋವಿಂದೇಗೌಡರು, ಜಿಜಿ, ಆಮೇಲೆ ನಿರಂಜನ್, ಇವರೆಲ್ಲರೂ ಕೂಡ ನಮಗೆ ಭಾಳ ಪೂರಕವಾಗಿ ಈ ಸಿನಿಮಾಗೆ ನಿಂತ್ಕೊಂಡಿದ್ದಾರೆ. ಇಷ್ಟು ತುಂಬ ದಿವಸಗಳ ಕಾಲ, ಅಂದರೆ ಲಾಂಗ್ ಡೇಸ್, ಒಂದು 46 ದಿವಸ 47 ದಿವಸ ಅವ್ರ ಜೊತೆ ಕಾಲ ಕಳೆದಿದ್ದು ಭಾಳ ವಿಶೇಷ. ಅದು ಮಂಗಳೂರಲ್ಲಿ ಕಳೆದಿದ್ದು ಇನ್ನೂ ವಿಶೇಷ. ಒಂದು ಇಡೀ ವೃತ್ತಿ ಬದುಕಲ್ಲಿ 150ವರೆಗೂ ಸಿನಿಮಾಗಳನ್ನು ಮಾಡಿರುವಂಥ ಒಬ್ಬ ನಟ ನೀವು. ಸೊ ನಿಮ್ಮ ಒಂದು ಪಾತ್ರಕ್ಕೆ ಅಂದರೆ ರಾಗ ಎಲ್ಲ ಬಂದಾಗ ತುಂಬ ದೊಡ್ಡ ಅಪ್ರಿಷಿಯೇಷನ್ಸು, ಆ ಸಾಹಸ ತುಂಬ ದೊಡ್ಡದಾಗಿತ್ತು. ನಟನಾಗಿ ಈ ಒಂದು ಪಾತ್ರದ ಬಗ್ಗೆ ಅಂದರೆ ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ, ಬಟ್ ಸಿನಿಮಾ ತಂಡದೊಳಗಡೆ ಸುತ್ತಮುತ್ತ ನಿಮ್ಮ ಪಾತ್ರಕ್ಕೂ ಅಷ್ಟೇ ದೊಡ್ಡ ಅಪ್ರಿಷಿಯೇಷನ್ ಇದೆ, ತುಂಬ ದೊಡ್ಡ ಹೆಸರು ಆಗುತ್ತೆ ಅನ್ನೋದಿದೆ. ವೈಯಕ್ತಿಕವಾಗಿ ನಿಮಗೆ ಈ ಅಂದರೆ ತಾಳೆ ಹಾಕೋದು ಅಂತಲ್ಲ, ಈ ಒಂದು ಪಾತ್ರ ಹೇಗೆ ಸರ್? ನಾನು ಕಾಯ್ತಾ ಇದ್ದೀನಿ, ಯಾಕಂದರೆ ಒಬ್ಬ ಕಲಾವಿದನಿಗೆ ಅಪ್ರಿಷಿಯೇಷನ್ನು ಭಾಳ ಬೇಕಾಗುತ್ತೆ. ಜೊತೆಗೆ ಅಂದರೆ ಒಂದು ಕಮರ್ಷಿಯಲ್ ಆಗಿ ಸಿನಿಮಾ ಹಿಟ್ ಆದಾಗ ಅವ್ರಿಗೆ ಸಿಕ್ಕುವಂಥ ಒಂದು ರೆಸ್ಪೆಕ್ಟು, ಆಮೇಲೆ ಅವ್ರಿಗೆ ಸಿಕ್ಕುವಂಥ ಅವಕಾಶಗಳು ಬೇರೆ. ಅದಕ್ಕೋಸ್ಕರ ಭಾಳ ಬಕಪಕ್ಷಿ ಥರ ಕಾಯ್ತಾ ಇದ್ದೀನಿ. ಒಂದು ತಪಸ್ಸಿನ ರೀತಿಯಲ್ಲಿ ಸಿನಿಮಾನ ಮಾಡಿದ್ದೀನಿ. ನನ್ನ ಡೆಡಿಕೇಶನ್ ನಾನು ತಂಡಕ್ಕೆ, ಕರಾವಳಿಗೆ ಸಮರ್ಪಣೆ ಮಾಡಿದೆ. ಇದರಿಂದ ಒಳ್ಳೆಯದಾಗುತ್ತೆ, ಇಡೀ ತಂಡಕ್ಕೆ ಒಳ್ಳೆಯದಾಗುತ್ತೆ, ಗುರುದತ್ ಗಾಣಿಗವರಿಗೆ ಒಳ್ಳೆಯದಾಗುತ್ತೆ, ಇದರಲ್ಲಿ ಅಭಿನಯಿಸಿದ ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ವಿಶ್ವಾಸ. 24ರ ನಂತರ ಜನರು ಏನು ನಮಗೆ ತೀರ್ಪು ಕೊಡ್ತಾರೋ ಅದೇ. ಬಟ್ ಭಾಳ ಉತ್ಸುಕನಾಗಿದ್ದೀನಿ, ಪಾತ್ರದ ಬಗ್ಗೆ ಭಾಳ ಉತ್ಸುಕನಾಗಿದ್ದೀನಿ. ಪ್ರಸ್ತುತ ಉದ್ಯಮದ ಬಗ್ಗೆ ಅಥವಾ ಉದ್ಯಮದಲ್ಲಿ ಬರ್ತಿರುವಂಥ ಸಿನಿಮಾಗಳ ಬಗ್ಗೆ, ಪರಿಸ್ಥಿತಿಯ ಬಗ್ಗೆ ಅವಲೋಕಿಸೋ ಥರದ್ದಾದರೆ ಕರಾವಳಿ ಬರ್ತಾ ಇದೆ. ಸೊ
ಯಾವ ರೀತಿ ತಯಾರಿ ಆಗಿದೆ ಅಂತ ಜನರನ್ನ ಮಾರ್ಕೆಟಿಂಗ್, ಒಂದು ಫಾಲ್ಸ್ ಮಾರ್ಕೆಟಿಂಗ್ ಮಾಡಿ ಚಿತ್ರರಂಗಕ್ಕೆ ಜನರನ್ನು ಕರೀತಾರೆ. ಅವ್ರು ನಿರಾಶೆ ಆದಾಗ ಒಂದು ಸಿನಿಮಾ ನಿರಾಶೆ ಆದಾಗ 10 ಸಿನಿಮಾ ಅವ್ರು ನೋಡೋದಿಲ್ಲ. ಒಂದು ರಾಂಗ್ ಪಬ್ಲಿಸಿಟಿ ಆಗ್ತಾಯಿದೆ. ಇಲ್ಲಿ ನನಗೆ ಅನಿಸ್ತಾ ಇರೋದು ಈ ಪ್ಯಾನ್ ಇಂಡಿಯಾ ಸಂಸ್ಕೃತಿಗೆ ಹೋಗಿ ಒಂದು ಖರ್ಚು ವೆಚ್ಚ ಜಾಸ್ತಿ ಮಾಡ್ಕೋತಾ ಇದ್ದಾರೆ ನಿರ್ಮಾಪಕರು. ಜೊತೆಗಾಗಿ ನಮ್ಮ ನೆಲದ ಕಥೆಯನ್ನು, ನಮ್ಮ ಮಣ್ಣಿನ ಕಥೆಗಳನ್ನು ಹೇಳುವಂಥ ಪ್ರಯತ್ನವನ್ನು ಬಿಟ್ಟಿದ್ದಾರೆ ಅನ್ನೋದು ನನಗೆ ಇದು. ಆಮೇಲೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಟ್ಟಾಗ, ಪ್ರಾಮಾಣಿಕವಾಗಿ ನಮ್ಮ ಮಣ್ಣಿನ ಕಥೆಗಳನ್ನು ಜನರಿಗೆ ಹೇಳೋಕೆ ಹೊರಟಾಗ ನಾವೆಲ್ಲೂ ಸೋತಿಲ್ಲ. ಹೌದು, ನೋಡಿ, ನೀವು ಇತಿಹಾಸ ಎಲ್ಲೂ ನಾವು ಸೋತಂತ ಉದಾಹರಣೆ ಇಲ್ಲ. ಹೌದು. ಪ್ಯಾನ್ ಇಂಡಿಯಾ ಮಾಡಿದ ತಕ್ಷಣ ನಮಗೆ ತಮಿಳಿಂದ ಒಬ್ಬ ವಿಲನ್ ಬೇಕು, ಹಿಂದಿಯಿಂದ ಒಬ್ಬ ಐಟಮ್ ಡ್ಯಾನ್ಸರ್ ಬೇಕು, ಮಲಯಾಳಮಿಂದ ಒಬ್ಬ ಪೋಷಕ ನಟ ಬೇಕು ಅಂತ ಹೇಳಿದ್ರೆ ಅಲ್ಲೇ ಖರ್ಚು ವೆಚ್ಚ ಜಾಸ್ತಿ ಆಗ್ತದೆ. ಈಗ ಕಂಬಳದಲ್ಲಿ ನಾವು ಒಂದು ಸಂಜಯ್ ದತ್ತನ್ನು ಕರ್ಕೊಂಡ್ಬಂದ್ಬಿಟ್ಟು ನಾವು ಕಂಬಳ ಓಡಿಸಿದ್ರೆ ಸಂಜಯ್ ದತ್ತಿಗೆ ಕಂಬಳದ ಬಗ್ಗೆ ಗೊತ್ತಾ? ನಮ್ಮ ಕಲೆ, ನಮ್ಮ ಭಾವನೆ, ನಮ್ಮ ಭಾಷೆ ಗೊತ್ತಿರುವಂಥ ಕಲಾವಿದರು ಇದ್ದಾಗ ಜನ ಅದನ್ನು ನೋಡ್ತಾರೆ. ನಾನು ಯಾವುದೋ ಒಂದು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇಲ್ಲ. ಇಲ್ಲಿ ನಮಗೆ ಅಗತ್ಯ ಇರುವಂಥದ್ದು ನಮ್ಮ ಮಣ್ಣಿನ ಕಥೆಯನ್ನು ಪ್ರಾಮಾಣಿಕವಾಗಿ ಹೇಳುವಂಥ ಪ್ರಯತ್ನ ಆಗಬೇಕು ಅಂತ ಹೇಳಿದ್ರೆ ಒಳ್ಳೆ ರೈಟರ್ಸ್ ಬರಬೇಕು. ಒಳ್ಳೆ ರೈಟರ್ಸ್ ಬರಬೇಕು ಅಂತ ಹೇಳಿದ್ರೆ ನಿರ್ಮಾಪಕರು ಹೀರೋಗೆ ಹೀರೋಯಿನ್ಗೆ ಖರ್ಚು ಮಾಡೋ ರೀತಿಯಲ್ಲಿ ರೈಟರ್ಸಿಗೆ ಅವಕಾಶವನ್ನು ಕೊಡಬೇಕು. ಅವರು ಸಿನಿಮಾದ ಜೀವಾಳ. ಟೆಕ್ನಿಷಿಯನ್ಸ್ ಆರ್ ದ ಹೀರೋ ಅನ್ನೋದನ್ನು ಫಸ್ಟ್ ನಿರ್ಮಾಪಕರು ತಿಳ್ಕೋಬೇಕು. ಒಬ್ಬ ಹೀರೋಗೆ ಕೊಡುವಷ್ಟು ಪ್ರೀತಿ, ಒಬ್ಬ ಹೀರೋಗೆ ಕೊಡುವಂಥ ಗೌರವ ಒಬ್ಬ ನಿರ್ಮಾಪಕನಿಗೆ, ಒಬ್ಬ ಬರಹಗಾರನಿಗೆ, ಒಬ್ಬ ಸಾಹಿತಿಗೆ, ಒಬ್ಬ ಛಾಯಾಗ್ರಾಹಕನಿಗೆ ಕೊಟ್ಟಾಗ ಒಳ್ಳೆ ಸಿನಿಮಾಗಳು ಬರುತ್ತೆ. ನಿಜ. ಆಮೇಲೆ ಪ್ರೇಕ್ಷಕರು ಕೂಡ ಪ್ರಾಮಾಣಿಕರಾಗಬೇಕು. ಕನ್ನಡ ಮಲಯಾಳಂ ಸಿನಿಮಾ ಹಂಗಿದೆ, ತೆಲುಗು ಸಿನಿಮಾ ಹಿಂಗೆ ಬಂದಿದೆ ಅಂತ ಹೇಳುವಂಥವ್ರು ನಾವು. ನಮ್ಮ ಸಿನಿಮಾ ಹಿಂಗಿದೆ, ಬರಲಿ ಆಮೇಲೆ ನೋಡೋಣ, ನಾವು OTTಲಿ ನೋಡ್ಬಿಡೋಣ, ಟಿ ವಿಲಿ ಬಂದ್ಬಿಡುತ್ತೆ ಅನ್ನೋದು, ಮೊಬೈಲಲ್ಲಿ ನೋಡ್ಬಿಡೋಣ. ಈ ಕರಾವಳಿ ಅಂತ ಸಿನಿಮಾ ನೀವು ಮೊಬೈಲಲ್ಲೇ OTTಲಿ ನೋಡಿದಾಗ ಮಜಾ ಸಿಗೋಕ್ಕೆ ಸಾಧ್ಯ ಇಲ್ವೇ ಇಲ್ಲ. ಆ ಗ್ರ್ಯಾಂಡಿಯರ್ ನಿಮಗೆ ಕಾಣಿಸೋಕ್ಕೆ ಸಾಧ್ಯ ಇಲ್ಲ. ಆ ಮೈ ಜುಮ್ ಅನ್ನುವಂಥ ಸನ್ನಿವೇಶಗಳು ನಿಮಗೆ ಕಾಣಿಸೋದಕ್ಕೆ ಸಾಧ್ಯ ಇಲ್ವೇ ಇಲ್ಲ. ಈ ಮಸ್ಟ್ ವಾಚ್ ಇನ್ ಥಿಯೇಟರ್, ಕರಾವಳಿ ಅಂತ ಸಿನಿಮಾ ಮಸ್ಟ್ ವಾಚ್ ಇನ್ ಥಿಯೇಟರ್ಸ್. ಹಾಗಾಗಿ ಇಲ್ಲಿ ಎಲ್ಲ ಕಥೆಯ ಕೊರತೆ ಇದೆ, ಪ್ರಾಮಾಣಿಕತೆಯ ಕೊರತೆ ಇದೆ, ನಮ್ಮ ಸ್ವಯಂಕೃತ ಅಪರಾಧಗಳಿದೆ, ನಮ್ಮ ರೂಟೆಡ್, ನಮ್ಮ ಮಣ್ಣಿನ ಕಥೆಯನ್ನು ಹೇಳುವಂಥ ಬರಹಗಾರರಿಗೆ ಮಣೆ ಹಾಕಬೇಕಾದಂಥ ಕೆಲಸ ಇದೆ. ನಿರ್ಮಾಪಕ ಕೂಡ ಚಾಯ್ಸ್ ಚೆನ್ನಾಗಿ ಮಾಡಬೇಕಾಗಿದೆ. ಇದು ದೊಡ್ಡ ವಿಚಾರ. ಇದು ಸಿನಿಮಾ ಕಲೆ ಹೇಗೋ ವ್ಯಾಪಾರ ಕೂಡ ಹಾಗೆ. ಒಂದು ಸಿನಿಮಾದಿಂದ ಒಬ್ಬ ನಿರ್ಮಾಪಕ ಮೂಲೆಗುಂಪು ಆಗ್ಬಿಟ್ಟು ಅವನ ಆಚೆ ಕಡೆ ಬರೋದೇ ಇಲ್ಲ. ನಿರ್ಮಾಪಕ ಇಲ್ಲದೆ ಸಿನಿಮಾ ಆಗೋದೂ ಇಲ್ಲ. ಹಾಗೆ ನಿರ್ಮಾಪಕ ಈ ಸಿನಿಮಾ ನಮ್ಮ ಜನರಿಗೆ ಸೂಟ್ ಆಗುತ್ತಾ, ನಮ್ಮ ಕನ್ನಡಿಗರು ಸ್ವಲ್ಪ ಮಡಿವಂತಿಕೆಯಿಂದ ಸಿನಿಮಾ ನೋಡುವಂಥವ್ರು ಅಲ್ವಾ. ಹಾಗಾಗಿ ನಮ್ಮ ಇಮೋಷನ್ಸೇ ಬೇರೆ ಇದೆ. ಈ ಕತೆ ನನ್ನ ಪ್ರೊಡಕ್ಷನಲ್ಲಿ ನಾನು ಹೇಳೋದ್ರಿಂದ ನಮ್ಮ ಕನ್ನಡಿಗರಿಗೆ ಇದು ಇಷ್ಟ ಆಗುತ್ತೆ. ವಿ ಹ್ಯಾವ್ ಟು ಟಾರ್ಗೆಟ್ ಅವರ್ ಆಡಿಯನ್ಸ್. ನಮ್ಮ ಆಡಿಯನ್ ಯಾರು? ನಮ್ಮ ಆಡಿಯನ್ಸ್ ಯಾರು ಸರ್? ಕನ್ನಡಿಗರು. ನಾವು ಕನ್ನಡಿಗರಿಗೆ ಪಿಕ್ಚರ್ ಮಾಡ್ತಾಯಿದ್ದೀವಿ. ನೀವು ಕನ್ನಡ ಸಿನಿಮಾನ ನೀವು ತಮಿಳವರಿಗೋಸ್ಕರ ಮಾಡಿದರೆ, ಹಿಂದಿಯವರಿಗೋಸ್ಕರ ಮಾಡಿದರೆ, ಪ್ಯಾನ್ ಇಂಡಿಯಾಗೋಸ್ಕರ ಮಾಡಿದರೆ, ಕನ್ನಡದಲ್ಲಿ ಸಿನಿಮಾ ಸೋತೋಯ್ತು ಅಂತ ನೀವು ಹೆಂಗೆ ಯಾರನ್ನ ದೂರ್ತೀರ? ನೀವು ನಮಗೋಸ್ಕರ ಸಿನಿಮಾ ಮಾಡಿದ್ದೀರಾ? ಪ್ರೇಕ್ಷಕ ಕೇಳೋ ಪ್ರಶ್ನೆ ಏನು ಹೇಳಿ? ನಮಗೋಸ್ಕರ ಮಾಡಿದ್ದೀರಾ ಗುರು ಅಲ್ವಾ? ಕರೆಕ್ಟ್. ನಮಗೋಸ್ಕರ ಸಿನಿಮಾ ಮಾಡಿ, ಕನ್ನಡಿಗರಿಗೋಸ್ಕರ ಕನ್ನಡ ಸಿನಿಮಾಗಳು ಬರಲಿ. ಕನ್ನಡ ಸಿನಿಮಾ ಜನ ನೋಡ್ತಾರೆ. ಆಗಿದೆ ಯಾವುದು ಕನ್ನಡ, ನಮ್ಮ ರೂಟೆಡ್ ಕಥೆಗಳು ಯಾವುದು ಕೆರೆಬೇಟೆ ಸೋಲ್ತಾ? ರೂಟೆಡ್ ಕಥೆಗಳು ಯಾವತ್ತೂ ಸೋತಿಲ್ಲ. ಒಂದು ಅದೇ ನೀವು ಹೇಳೋದಂಗೆ ಪ್ರಾಮಾಣಿಕತೆ ತುಂಬ ದೊಡ್ಡ ಕೊರತೆ ಎರಡೂ ಕಡೆ, ಪ್ರೇಕ್ಷಕರ ಕಡೆನೂ ಉದ್ಯಮದ ಕಡೆ. ಆಮೇಲೆ ಒತ್ತಡ. ಒಳ್ಳೆ ಸಿನಿಮಾಗಳು ಇದ್ದಾಗ ನಾವು ಫಾಲ್ಸ್ ಮಾರ್ಕೆಟಿಂಗು, ಈ ಪೇಯ್ಡ್ ಮಾರ್ಕೆಟಿಂಗ್ ಎಲ್ಲ ಮಾಡುವಂಥ ಪ್ರಸಂಗ ಬರೋದೇ ಇಲ್ಲ. ಒಬ್ಬ ಪ್ರೇಕ್ಷಕ ಒಬ್ಬ ಟ್ರೈಲರ್ ನೋಡಿದಾಗ ಸಿನಿಮಾನ ಜಡ್ಜ್ ಮಾಡ್ತಾರೆ. ಇಲ್ಲ ಗುರು, ಇವ್ರು ಏನೋ ಮಾಡಿದ್ದಾರೆ, ಇಲ್ಲ ಗುರು ಇದು ಇವ್ರ ವರ್ಕ್ ಆಗಿಲ್ಲ, ಇಲ್ಲ ಈ ಸಿನಿಮಾದ ಇನ್ಫ್ಲೂಯೆನ್ಸಲ್ಲಿ ಮಾಡಿದ್ದಾರೆ, ಇಲ್ಲಿಂದ ಕದ್ದಿದ್ದಾರೆ ಅನ್ನೋದು. ಪ್ರೇಕ್ಷಕರು ವೆರಿ ವೆರಿ ಇಂಟೆಲಿಜೆಂಟ್ ಇದ್ದಾರೆ. ಅವರನ್ನು ನಾವು ಭಾಳ ಬುದ್ಧಿವಂತರಿದ್ದಾರೆ. ಹೌದು, ಅವ್ರದ್ದು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋದು. ಅವ್ರ ಮೇಲೆ ಒತ್ತಡ ಇರೋದು ತಪ್ಪೆ. ಹೌದು, ನೀವು ಬನ್ನಿ ಬರಬೇಕು ಅಂತ ಬರೋದು. ಆಮೇಲೆ ಇನ್ನೊಂದು ಸರ್, ಅಂದರೆ ಈ ಸತ್ಯ ಒಪ್ಕೊಂಡ್ಬಿಡ್ಬೇಕು. ಇದು ವರ್ಕ್ ಆಗಿಲ್ಲಪ್ಪ, ಇನ್ನೊಂದು ಪ್ರಯತ್ನ ಮಾಡೋಣ. ಹೌದು. ಆ ಸತ್ಯ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ನಾನು ವರ್ಕ್ ಆಗಿಲ್ಲ ಅಂದ್ರೆ ಇಲ್ಲ ಚೆನ್ನಾಗಿದೆ, ನೀವುಗಳು ಸರಿ ಇಲ್ಲ ಅನ್ನೋ ಒಂದು ದೂಷಣೆ ಇದೆಯಲ್ಲ, ಅದೆಲ್ಲ ಒಂದು ಕಡೆ
ತಪ್ಪಾಗಿದೆ ಅಂತ ಅನ್ಸುತ್ತೆ. ಮೊದಲಿಗೆ ಪ್ರೇಕ್ಷಕರಿಗೆ ಇಷ್ಟ ಆಗುವಂಥ ಸಿನಿಮಾಗಳು ಕೊಡುವಂಥದ್ದು, ಪ್ರೇಕ್ಷಕರು ಅದನ್ನು ಇಷ್ಟಪಟ್ಟು ಥಿಯೇಟ್ರಲ್ಲೇ ನೋಡುವಂಥದ್ದು. ಇದಾದರೆ ಖಂಡಿತ ಆಗುತ್ತೆ. ಯಾಕಂದರೆ ನಾವು ಒಳ್ಳೆ ಸಿನಿಮಾಗಳು ಕೊಟ್ಟ ಖಂಡಿತ ನೋಡ್ತಾ ಜನ ನೋಡಿದ್ದಾರೆ. ಕಾಂತಾರ ನೋಡಿದ್ದಾರೆ, KGF ನೋಡಿದ್ದಾರೆ, ಇದು ಸಪ್ತಸಾಗರದ ಆಚೆಯಲ್ಲೂ ಸಿನಿಮಾನ ಅಪ್ರಿಷಿಯೇಟ್ ಮಾಡಿದ್ದಾರೆ, ಕಿರಿಕ್ ಪಾರ್ಟಿ ಅಂತ ಸಿನಿಮಾ ನೋಡಿದ್ದಾರೆ, ಕೆರೆಬಾಟಿ ಅಂತ ಸಿನಿಮಾ ಜನ ಇಷ್ಟಪಟ್ಟಿದ್ದಾರೆ. ನಾವು ಬೇಕಾದಷ್ಟಿದೆ. ಆಗ ನೀವು ಕೇಳ್ಬೋದು ರಾಗ ಯಾಕೆ ನೋಡಿ, ನಮ್ಮ ಏನೋ ಸಮಸ್ಯೆ ಇದೆ, ನನ್ನ ರಿಲೀಸ್ ಚೆನ್ನಾಗಿರಲಿಲ್ಲ, ಒಳ್ಳೆ ಸಿನಿಮಾ ಮಾಡಿದ್ದೀವಿ, ರಿಲೀಸ್ ಚೆನ್ನಾಗಿರಲಿಲ್ಲ, ಎಲ್ಲವೂ ಪೂರಕ ಆಗಬೇಕಲ್ಲ. ಪ್ರಾಮಾಣಿಕ ಪ್ರಯತ್ನ ಇರಬೇಕು, ಎಲ್ಲ ಕಡೆ ಪ್ರಾಮಾಣಿಕತೆ ಇರಬೇಕು ಅನ್ನೋದು ನನ್ನ ಇದು. ಖಂಡಿತ ಕರಾವಳಿ ಮೂಲಕ ಕಥೆಯ ಕೊರತೆ, ರೂಟೆಡ್ ಕಥೆಗಳು ನಾವು ಮಾಡಿದರೆ, ಇನ್ನು ಉತ್ತರ ಕರ್ನಾಟಕದ ಕಥೆಗಳನ್ನು ನಾವು ತರಬೇಕು. ದಕ್ಷಿಣ ಕನ್ನಡದ ನಮ್ಮ ಸಾಕಷ್ಟು ನೋಡಿದ್ದೀವಿ ನಾವು, ಉತ್ತರ ಕನ್ನಡದ ಕಥೆಗಳನ್ನು ನಾವು ತರಬೇಕು. ನಮ್ಮ ಮಣ್ಣಿನ ಕಥೆಗಳನ್ನು ನಾವು ಮತ್ತೆ ಜನರಿಗೆ ಕೊಡೋ ಥರ ಆಗಬೇಕು. ಆಗ ಖಂಡಿತ ಪ್ರೇಕ್ಷಕರು ಕನ್ನಡ ಸಿನಿಮಾನ ಅಪ್ರಿಷಿಯೇಟ್ ಮಾಡ್ತಾರೆ. ನಾವು ಎಲ್ಲ ಭಾಷೆ ಗೊತ್ತಿರೋ ಕಾರಣ, ಈಗ ತಮಿಳ್ನಾಡಿಗೆ ಹೋದರೆ ತಮಿಳ್ನವ್ರಿಗೆ ತಮಿಳ್ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ, ಹಿಂದಿನೂ ಬರಲ್ಲ ಅವ್ರಿಗೆ, ತಮಿಳೇ. ಮಲಯಾಳಂಗೆ ಹೋದರೆ ಅವರು ಮಲಯಾಳಂ ಸಿನಿಮಾ ಸೂಪರ್ ಸಿನಿಮಾ ಅಂತ ಅವ್ರು ಯೋಚನೆ ಮಾಡಿ ಅವರೇ ಫಿಕ್ಸ್ ಮಾಡ್ಕೊ, ನಮ್ಮ ಸಿನಿಮಾನೇ ಬೆಸ್ಟು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ತೆಲುಗುಲ್ಲಿ ಹಿಂದೂ ಮತ್ತು ತಮಿಳು ಎಲ್ಲ ಮಿಕ್ಸ್. ಬಟ್ ನಾವು ಒಬ್ಬ ಕನ್ನಡಿಗನಿಗೆ ತೆಲುಗು ಗೊತ್ತು, ತಮಿಳು ಗೊತ್ತು, ಮಲಯಾಳಂ ಗೊತ್ತು, ಹಿಂದಿ ಗೊತ್ತು, ಇಂಗ್ಲೀಷ್ ಗೊತ್ತು, ಎಲ್ಲ ಸಿನಿಮಾ ನೋಡ್ತೀವಿ, ಥಿಯೇಟ್ರಲ್ಲಿ ನೋಡ್ತೀವಿ. ಆದರೆ ಕನ್ನಡ ಸಿನಿಮಾನ OTTಲಿ ನೋಡೋಕ್ಕೆ ಇಷ್ಟಪಡ್ತಾರೆ. ನಮ್ಮವ್ರನ್ನ, ನಮ್ಮತನವನ್ನು ಗೌರವಿಸಿ ಅಂತ ಕೇಳ್ತೇವೆ. ಈಗ ಬಿಸಿ ಊಟ ಇದು, ಕರಾವಳಿಯ ಬಾಳೆ ಎಲೆಯಲ್ಲಿ ಒಳ್ಳೆ ಕುಸಲಕ್ಕಿ ಅನ್ನ, ತುಪ್ಪ, ಸಾಂಬಾರು, ಚಟ್ನಿ ಎಲ್ಲ ಪಲ್ಯ ಎಲ್ಲ ಇಟ್ಟು ಬಿಸಿ ಬಿಸಿ ಊಟನ ನಾವು ಬನ್ನಿ ಊಟ ಮಾಡಿ ಅಂತ ಕರಾವಳಿ ಕರಿತಾ ಇದ್ದೀವಿ. ಇಲ್ಲ ನಾನು ಇವತ್ತು ಊಟ ಮಾಡಲ್ಲ, ಒಂದು ವಾರ ಆದಮೇಲೆ ನಾನು TVಲಿ ಊಟ ಮಾಡ್ತೀನಿ ಅಂತ ಹೇಳಿದ್ರೆ ಆ ಬಿಸಿ ಫೀಲ್ ಮಾಡ್ಕೋಬೇಕು. ಬಿಸಿ ಬಿಸಿಯಾಗಿ ಸಿನಿಮಾ ನೋಡುವಂಥ ಬನ್ನಿ ನೋಡ್ಲಿ, ಸವಿರಿ, ಎಂಜಾಯ್ ಮಾಡಿ, ಖಂಡಿತ ಖುಷಿ ಪಡ್ತೀರಿ. ಪಕ್ಕಾ ಪೈಸಾ ವಸೂಲ್. ಕಡಿಮೆ ಇದೆ, ಖಾರ ಕಡಿಮೆ ಹೇಳಿ ಸರಿ ಮಾಡ್ಕೊಳ್ಳೋಣ. ಸರಿ ಮಾಡ್ಕೊಳ್ಳೋಣ. ಇಲ್ಲ ಸರ್, ತುಂಬ ಒಳ್ಳೆ ಮಾತುಕತೆ, ಪ್ರಾಮಾಣಿಕ ಮಾತುಕತೆ. ಕರಾವಳಿ ಸಿನಿಮಾ ತುಂಬ ಪ್ರಾಮಾಣಿಕವಾಗಿ ಕಾಣಿಸ್ತಾ ಇದೆ ಮತ್ತು ಭರವಸೆಯುಕ್ತವಾಗಿದೆ. ಸಿನಿಮಾ ಒಳ್ಳೆಯದಾಗಲಿ. ಇಡೀ ಅಂದರೆ ವೈಯಕ್ತಿಕವಾಗಿ ನನಗೆ ತುಂಬ ದೊಡ್ಡ ಭರವಸೆ ಇದೆ ಈ ಸಿನಿಮಾ ಮೇಲೆ. ಈ ರೀತಿಯಾದಂಥ ಕಂಟೆಂಟ್ಗಳು ಅಪರೂಪ ಆಗೋದು. ಸೊ ಇದೆಲ್ಲ ಮಾಡೋದಲ್ಲ, ಆಗೋದು ಇದು ಆ ಥರ ಆಗಿರೋದು ಅಂತ ನನ್ನ ಒಂದು ಅನಿಸಿಕೆ. ಒಳ್ಳೆಯದಾಗಲಿ ಸರ್.